ನಿಜ ಧರ್ಮ ಅಹಿಂಸಾ ಧರ್ಮದ ಪಾಲಕರು. ಸತ್ಯ ನ್ಯಾಯ ನಿರ್ಣಯಗಳು ಮಾನವೋದ್ಧಾರಕರಾದ ನಿಜ ಹಿತೈಷಿಗಳು ಸತ್ಯಜ್ಞಾನ ಶ್ರೇಷ್ಠರು ಆದಂಥ ಕಬೀರ್ ಸಾಹೇಬ್ಜಿಯವರಿಗೆ ನನ್ನ ಅನಂತ ನಮಸ್ಕಾರ. ಪ್ರತಿದಿನ 4 ಗಂಟೆಗೆ ಎದ್ದೊಳ್ತೀನಿ ಅಂತಲ್ಲ, ಇದೊಂದು ಹೇಳ್ಕೊತೀನಿ ಗುರುದು. ಗುರುದೇವ ಮುಜ್ಕೋ ಶಾಂತಿ ದೇ, ಸದ್ಭಾವ ದೇ, ಸದ್ಬುದ್ಧಿ ದೇ, पारस्परिक सहयोग दे, मम हृदय की परिशुद्ध दे, मन में विमल ही भाव हो, तन से विमल आचार हो, नित्य पिसोणत रहित भावना भक्ति भाव प्रचार हो, प्रारब्ध कर्म विपाक वश मन चित नहीं उद्बुद्धि हो, तन स्वस्थ हो मन स्वस्थ हो, मम साधन निर्विघ्न हो, रोग राग द्वेष उद्धार भय संसार सिंधु तेरे हुए, दुर्विध जन्मे हो उपेक्षा जीना जन्मे करुणता, सद्वृत्ति में मुदिता तथा सज्जन से मित्रता, परिहास को इतिहास को परिहास को सत्य ज्ञान ज्योति प्रकाश को, निज बोध की अभिलाष को, सद्गुरु वचन विश्वास को, मेरे मन वचन कर्म से नहीं प्राणियों के न क्लेश को, संतता सुखद वेश को, आरोग्य वैराग्य का आवेश को, शब्दादि विषयों का सदा आसक्ति नहीं लेस को, गुरुदेवा मुझको शांति दे, सद्भाव दे, सद्बुद्धि दे, पारस्परिक सहयोग दे, मम हृदय की ಪರಿಶುದ್ಧಿ ಇದೆ. ಇದರಲ್ಲೇ ಎಲ್ಲನೂ ಬಂದ್ಬಿಟ್ಟಿದೆ. ಇನ್ನೇನು ಹೊಸದಾಗಿ ವಿಚಾರ ಹೇಳೋವಂಥದ್ದೇ ಏನೂ ಇಲ್ಲ. ಆದರೂ ನಮ್ಮಲ್ಲಿ ಎಲ್ಲ ಇದೆಯಲ್ಲ 6 ಗುಣಗಳು, ಅದು ಒಳಗಡೆ ಕಳ್ಳರನ್ನ ಸೇರಿಸ್ಕೊಂಬಿಟ್ಟಿದ್ದೀವಿ. ಷಡ್ವರ್ಗಗಳು 6 ಕಳ್ಳರನ್ನ ಸೇರಿಸ್ಕೊಂಡಿದ್ದೀವಿ. ಇವಾಗ ಅವ್ರನ್ನೆಲ್ಲ ಓಡಿಸ್ಬೇಕು ನಾವು. ಅಷ್ಟು ಸುಲಭವಲ್ಲ ಅವ್ರು ಹೋಗೋದು. ಏನಕ್ಕೆಂದರೆ ನಮ್ಗೆ ಮೊದಲಿಂದನೆಲ್ಲ ಪ್ರಾಕ್ಟೀಸ್ ಆಗೋಗಿದೆ. ಎಲ್ಲ ಮನುಷ್ಯನಾಗ ಹುಟ್ಟಿ ವೈರಾಗ್ಯ ಸದ್ಗುಣ ಗ್ರಹಿಸ್ತೀರ ಅವನು ಸಾಯೋದು ವ್ಯರ್ಥ ಅಂತ ಕಬೀರ್ ಸಾಹೇಬ್ಜಿಯವರು ಹೇಳೋರು. ಮನುಷ್ಯನಾಗ ಹುಟ್ಟಿದ್ಮೇಲೆ ಅದ್ರ ಮೊದಲನೇದಾಗಿ ಲೋಭ ಅಂದರೆ ಧಾರಾಳ್ತನ ಇಲ್ಲ, ಎಲ್ಲ ನನಗೇ ಇರಲಿ ಅನ್ನೋ ಬುದ್ಧಿ. ಇನ್ನೊಬ್ರು ಕೊಟ್ಟರೆ ನನಗೆಲ್ಲಿ ಕಮ್ಮಿ ಆಗೋಗುತ್ತೋ ಅಂತ. ಇಂಥ ಜನರು ಸಾಕಷ್ಟು ಜನ ಅವರೇ ನಮ್ಮ ಮುಂದೆ. ಲೋಭ ಆಮೇಲೆ ಅಹಂಕಾರ, ಆಮೇಲೆ ನಾನು ನನ್ನದು ಅನ್ನೋದು ಗೆಲ್ಲೋದು ತುಂಬ ಕಷ್ಟ ಅಂತ ಹೇಳ್ರಿ. ಮಾಯನಾರ ಗೆಲ್ಬೋದಂತೆ, ನಾನು ನನ್ನದು ಅನ್ನೋದು ಗೆಲ್ಲೋದು ತುಂಬ ಕಷ್ಟ. ಒಂದು ಸಲ ವಿಶ್ವಾಮಿತ್ರರಿಗೆ ನಾನು ಎಷ್ಟೋ ವರ್ಷ ತಪಸ್ಸು ಮಾಡಿದ್ದೀನಿ, ಎಷ್ಟೋ ವೇದಗಳನ್ನ ಅಭ್ಯಾಸ ಮಾಡಿದ್ದೀನಿ, ನಾನು ಯಾಕೆ ಬ್ರಹ್ಮರ್ಷಿ ಅನ್ನಲ್ಲ ಅಂತ ಕೇಳಿದ್ರು. ವಸಿಷ್ಠರು ಹೋಗಿ ಕೇಳಿದ್ರು, ಇಲ್ಲಪ್ಪ ನಾವು ಬ್ರಹ್ಮರ್ಷಿ ಅನ್ನೋಕ್ಕೆ ಸಾಧ್ಯ ಇಲ್ಲ, ನೀನು ಮೊದಲನೇದಾಗಿ ಕ್ಷತ್ರಿಯ, ನಿಮ್ಮ ಕುಲಧರ್ಮನೇ ಬೇರೆ ಅಂತ ಹೇಳ್ತಾರೆ. ಅದರಲ್ಲೂ ಬ್ರಾಹ್ಮಣ ಜಾತಿನೂ ಅಲ್ಲ, ನೀನು ಕ್ಷತ್ರಿಯ ಆದ್ದರಿಂದ ನೀನು ಇದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾರೆ. ಅವಾಗ ಬೇರೆ ದೇವತೆಗಳೆಲ್ಲ ಹತ್ರ ಹೋಗಿ ಕೇಳಿದಾಗೂ ಅವ್ರು ಹೇಳ್ತಾರೆ, ವಸಿಷ್ಠರು ಹೇಳಿದ್ರೆ ಮಾತ್ರ ನಾವು ಹೇಳ್ತೀವಿ ಅಂತ ಹೇಳಿದ್ರು. ಈ ವಸಿಷ್ಠರು ಹೇಳ್ದೇ ಇರೋದಕ್ಕೆ ತಾನೇ ಇವರೆಲ್ಲ ಹಿಂಗೆ ಮಾತಾಡ್ತಾರಂತ. ಆ ವಸಿಷ್ಠರು 100 ಮಕ್ಕಳನ್ನು ಸಾಯಿಸ್ಬಿಡ್ತಾನೆ ವಿಶ್ವಾಮಿತ್ರ. ಆವಾಗ ಅವ್ರು ಕೋಪ ಮಾಡ್ಕೊಳ್ಳಿಲ್ಲ, ಯಾಕೆ ಅಂತ ಕೇಳಲಿಲ್ಲ, ಅವನ್ನ ಬ್ರಹ್ಮರ್ಷಿ ಅಂತಲೂ ಹೇಳಲಿಲ್ಲ, ನನ್ನ ಮಕ್ಕಳನ್ನ ಸಾಯಿಸಿದ ಬದುಕಿಸಿ ಏನು ಕೇಳಲಿಲ್ಲ. ಆವಾಗ ಪರ್ವತ ಎತ್ಕೊಂಡು ಆ ವಸಿಷ್ಠರನ್ನೇ ಸಾಯಿಸ್ಬಿಟ್ರೆ ಅಷ್ಟು ಕೋಪ. ನಾವು ಕೋಪಕ್ಕೆ ಎಂಥ ಮನಸ್ಸು ಬರುತ್ತೆ ನೋಡ್ರಿ, ಎಂಥ ಪಶುಗಳಾಗಿ ವರ್ತಿಸ್ತೀವಿ ಅಂತ. ಅವಾಗ ಎತ್ಕೊಂಡಾಗ ಯೋಚನೆ ಮಾಡಿದ್ರಂತೆ ಒಂದು ಕ್ಷಣ, ನಾನು ವಸಿಷ್ಠರನ್ನ ಸಾಯಿಸ್ಬಿಟ್ರೆ ನನಗೆ ಬ್ರಹ್ಮರ್ಷಿ ಅನ್ನೋರು ಯಾರವ್ರೆ? ದೇವತೆಗಳೆಲ್ಲ ಹೇಳೋರೆ, ಅವ್ರು ಹೇಳಿದ್ರೆ ಮಾತ್ರ ನಾವು ಹೇಳೋದು ಅಂತ. ಇವರೇ ಹೋದರೆ ನನಗೆ ಯಾರು ಹೇಳೋರಿಲ್ಲ ಅಂತ ಪರ್ವತನ ಇಳಿಸಿದ್ರಂತೆ ಕೆಳಗೆ. ಇದು ಮಾಡೋದು ಬೇಡ, ಅವ್ರನ್ನ ಕ್ಷಮೆ ಕೇಳೋಣ ಅಂತ. ಆವಾಗ ಅವ್ರ ಕುಟೀರದಿಂದನೇ ಒಳಗಿಂದನೇ ಕರೆದ್ರಂತೆ, ವಿಶ್ವಾಮಿತ್ರ ಒಳೆ ಬಾ ಅಂತ. ಅವ್ರಿಗೆ ಅರಿವಾಯಿತು, ಅವನು ಕ್ಷಮೆ ಅವನಂದ್ರೆ ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂತ. ಆವಾಗ ಹೇಳಿದ್ರಂತೆ, ಇವನಿಗೆ ತುಂಬ ಖುಷಿ ಆಯ್ತಂತೆ, ನಾನು ಏನು ಮಾಡಬೇಕು ಬ್ರಹ್ಮರ್ಷಿ ಅದಕ್ಕೆ ಕೇಳ್ಬಿಡೋಣ ಅಂತ ಖುಷಿಯಿಂದ ಒಳಗೆ ಬಂದಾಗ ಆವಾಗ ಕೇಳ್ತಾನೆ, ಸ್ವಾಮಿ ನಾನು ಏನು ಮಾಡಬೇಕು ಹೇಳ್ರಿ ಅಂದಾಗ, ನಿನ್ನ ಯೋಗ ಅಗ್ನಿ, ನಿನ್ನೊಳಗಿರೋ ಅಗ್ನಿಯಿಂದ ನಾನೊಂದು ತಪ್ಪಲೆ ಒಳಗೆ ನೀರಿಡ್ತೀನಿ, ನೀರೊಳಗೆ ಅಕ್ಕಿ ಹಾಕ್ತೀನಿ, ಅದನ್ನು ಬೇಯಿಸ್ಬೇಕು ನೀನು ಅಂದರು. ಆಗಲಿ ಅಂತ ಅಂದ. ಆವಾಗ ತಪ್ಪಲೆ ಮೇಲೆ ಇಟ್ಟಾಗ ಅವ್ನ ಯೋಗದಿಂದ ಆ ದೇಹ ಹೋಗಿ ಮತ್ತೆ ಬೇರೆ ದೇಹ ಬಂತು ಅಂತ ಅಲ್ಲಿ ಪುರಾಣದಲ್ಲಿದ್ದೇ ಅದನ್ನು ಓದಿದ್ದೀನಿ. ಆ ದೇಹ ಹೋಗಿ ಅವ್ನು ಬೇರೆ ದೇಹ ಬರ್ತಾನೆ.
ಆವಾಗ ಅವ್ರು ಹೇಳ್ತಾರೆ, ನೀನು ಬ್ರಹ್ಮರ್ಷಿ ಆದೆಯಪ್ಪ ಇವತ್ತು ಅಂತ ಹೇಳಿ. ಆವತ್ತು ಅವನೊಂದು ಕ್ಷಣಕ್ಕೆ ಅವನ ಮನಸ್ಸೇನ ಕೊಟ್ಟು ಅವ್ರನ್ನ ಸಾಯಿಸಿದರೆ ಬ್ರಹ್ಮತ್ಯ ದೋಷನೂ ಬರೋದು. ಅವಾಗಂಥ ಕರ್ಮಗಳನ್ನ ಕಳ್ಕೊಳ್ಳೋದು ತುಂಬ ಕಷ್ಟ ಅಂತಲೂ ಹೇಳ್ತಾರೆ. ಗಟ್ಟಿ ಕರ್ಮ ಅಂತ ಇದೆ, ಕ್ರೂರ ಹತ್ಯೆ. ಆದ್ದರಿಂದ ನಾವು ಕೋಪ ಶಮನ ಮಾಡ್ಕೊಂಡು, ಅಂಥ ಕೋಪ ಏನು ಬರಲ್ಲ ನಮಗೆ. ಸಾಧಾರಣದ ಕೋಪನೇ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಏನು ಬೇಕಾದರೂ ಮಾಡಿಬಿಡ್ತೀವಿ ಕೋಪಕ್ಕೆ. ನಮ್ಮ ಕ್ಷಣಕ್ಕೆ ಏನು ಮಾಡಿಸ್ತಿದೆ ನಮ್ಮ ಕೈಯಲ್ಲಿ. ವಿಚಾರ ವಿವೇಕ ಇಲ್ಲ ಅಂದರೆ ಸಾಮಾನ್ಯವಾಗಿ ನಾವು ಈ ಜೀವನ ಸಾಗ್ಸೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ತಿಳ್ಕೊಂಡಿದ್ವಲ್ಲ, ನಮ್ಮ ಮುಂದಕ್ಕೆ ಬೇರೆಯವ್ರಿಗೂ ಹೇಳೋಣ, ನಮ್ಮ ಮನೆಯಲ್ಲೂ ನಮ್ಮ ಮಕ್ಕಳಿಗೂ ಹೇಳೋಣ. ತಿಳುವಳಿಕೆ ಇರಲಿ. ತಿಳುವಳಿಕೆ ಯಾರು ನಮಗೆ ಬಂದು ಕೊಡೋರಿಲ್ಲ ಮನೆಯಲ್ಲಿ. ನಾವು ತಿಳಿದಿರೋದಕ್ಕೆ ನಮ್ಮ ಮನೆಯಲ್ಲಿ ನಾವು ಹೇಳ್ಬೋದು. ಲೋಪದಿಂದ ನಮ್ಗೆ ಏನಕ್ಕೆ ಧಾರಾಳ ಇಲ್ದಿರ ನಾವು ಈ ಥರ ಆಗಿದ್ದೀವಿ. ಆದ್ದರಿಂದ ನಾವು ನಮಗೋಸ್ಕರ ಮನೆ ಆಸ್ತಿ ಪಾಸ್ತಿ ಮಠ ಎಲ್ಲ ಮಾಡಿದ್ದೀವಿ. ಆದರೆ ಪಾರಮಾರ್ಥಿಕವಾಗಿ ನಾವಿನ್ನೂ ಏನೂ ಮಾಡಿಲ್ಲ. ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಮನುಷ್ಯ ಜನ್ಮ ದುರ್ಲಭ, ಮತ್ತೆ ಅದು ಸಿಕ್ಕುತ್ತೋ ಇಲ್ಲ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಮನಸ್ಸಿನ ಮಾತು ಕೇಳ್ತೀವಿ. ಈ ಒಳ್ಳೇದು ಮಾಡೋಕ್ಕೆ ನಮಗಿನ್ನೂ ಮನಸ್ಸು ಬಂದಿಲ್ಲ. ಮನಸ್ಸಿನ ಮಾತು ಕೇಳಿದ್ಮೇಲೆ ಇವೆಲ್ಲ ಎಲ್ಲಿ ಬರುತ್ತೆ? ಇದು ಕೊಟ್ಟರೆ ಖಾಲಿ ಆಗೋದಿತ್ತೆ ನಮಗೆ ಎಲ್ಲಿ ಅನ್ನೋದೇ. ಒಂದು ಸಲ ನನಗೆ ಇದೊಂದು ಪರೀಕ್ಷೆ ಆಯಿತು. ನಾವು ಎಲ್ಲ ಈ ಪರೀಕ್ಷೆ ದಾಟಿನೇ ಬಂದಿರೋದು. ನನ್ನ ಹತ್ರ ಇತ್ತು ಒಂದು ಸಲ, ಇದು ಕೊಟ್ಬಿಟ್ರೆ ಬೇಡ ಇಷ್ಟು ಕೊಡೋಣ, ಇನ್ನು ಸ್ವಲ್ಪ ಇನ್ನಿಷ್ಟು ಕೊಡಲೇ ಇಲ್ಲ, ಬೇಡ ಬಿಡಪ್ಪ ಸದ್ಯ, ಅದು ನನ್ನ ಹತ್ರನೇ ಉಳೀತು. ಆಮೇಲೆ ಇದು ಸ್ವಲ್ಪ ದಿನ ಆದಮೇಲೆ ನಾನು ಸತ್ಸಂಗಕ್ಕೆ ಬಂದಮೇಲೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಯಿತು. ನನ್ನ ತಪ್ಪನ್ನ ನಾನು ಅವತ್ತು ತಿದ್ದುಕೊಂಡೆ. ಇದು ನೀನು ಕೊಟ್ಟರೆ ನೀನು ಬೆಳೀತೀಯ ಅಂತ ನನ್ನ ಒಳಗಾರು ಹೇಳ್ತೀನಿ. ಅವತ್ತಿಂದ ನಮ್ಮ ಮಕ್ಳಿಗೂ ಇದೇ ಹೇಳ್ತೀನಿ, ನಿಮಗೂ ಎಲ್ಲರಿಗೂ ಇದೇ ಹೇಳ್ತೀನಿ. ಏನಕ್ಕೆ ಅಂದರೆ ಮಾಡಿರೋದನ್ನ ಹೇಳೋದು ಸುಲಭ. ನಾನು ನೋಡಿರೋದು ಎಲ್ಲ ಕೇಳಿರೋದೆಲ್ಲ ಮರ್ತೋಗ್ತೀವಿ. ಆದರೆ ನಾವು ಮಾಡಿರೋದು ಅನುಭವದ ಮಾತುಗಳು ಮಾತ್ರ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಈ ರೀತಿ ಬರಲಿ. ಎಲ್ಲರೂ ಈ ಸತ್ಸಂಗಕ್ಕೆ ಬಂದಮೇಲೆ ಒಳ್ಳೆ ಜ್ಞಾನ ಪಡ್ಕೊಂಡು ಹೋಗೋಣ ಎಲ್ಲರೂ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಮಾತೇನು ಜನ್ಮ ಅಂತ ಮಾತು ನಿಂತ್ಕೊಂಡ್ಬಿಡು. ಎಷ್ಟೋ ಸರ್ ಮೊಮ್ಮಕ್ಕಳಿಗೆ ಹೇಳ್ಬೇಕು, ಹೌದು ನೋಪ್ಪ ಹಿಂಗೆ ಮಾಡ್ದ ಅಂತ. ಇಲ್ಲ, ನನಗೆ ಅದೊಂದು ಪರೀಕ್ಷೆ ಬಂತದು. ಏನಕ್ಕೆ ನಾನು ಮಾಡಬೇಕಾಯಿತು, ಒಂದೇ ಸಲ ಆಗಕ್ಕಾಗಲ್ಲ. बोलिए श्री सतनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्वसंत महंत की जय। पूज्यರು ಭಾರತಸ್ಮರಣೀಯರು ಆದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯಲ್ಲಿ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ, ನಾವು ಪ್ರಪಂಚದಲ್ಲಿ ಮಾತನಾಡ್ತಾ ಇರ್ತೀವಿ, ನಮ್ಮ ಶತ್ರು ಅವನು, ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ. ಕಬೀರ್ ಸಾಹೇಬರು ಇಲ್ಲಿ ತಿಳಿಸ್ತಾ ಇದ್ದಾರೆ, ಬೇರೆ ಯಾರೂ ಶತ್ರುಗಳಲ್ಲಪ್ಪ. ಶತ್ರುಗಳು ಅಂದರೆ ನಿನ್ನಲ್ಲಿರ್ತಕ್ಕಂಥ ದೋಷಗಳೇ ನಿನ್ನ ಶತ್ರುಗಳು. ತುಮಾರೇ ಶತ್ರು ತುಮಾರೇ ದೋಷ ಹೈ. ನೋಡಿ, ನಿನ್ನಲ್ಲಿರ್ತಕ್ಕಂಥ ದೋಷಗಳೇ ನಿನ್ನ ಶತ್ರುಗಳು, ಅದನ್ನು ಗೆಲ್ಲು. ಕಕಾ ಚಾಹೈ ಕೋರಿ ಮನಾವೈ, ಕಸ್ ಮಹಿ ಚಾಂಡಿ ದಹು ದಿಶಾ ದಾವೈ. ಕಸ್ ಮಹಿ ಚಾಡಿ ಚೀಮಾ ಹೋ ರಹಿಯೇ, ಹೋಯಿನ ಕೀನ್ ಅಕ್ಷಯ ಪದ ದಹಿಯೇ. ಇದರ ಭಾವಾರ್ಥ ಹೇಳ್ತಾರೆ. ಖ, ಎರಡನೇ ಕ ಅಕ್ಷರ ಮಾಧ್ಯಮದಲ್ಲಿ ನಮಗೆ ಉಪದೇಶ ಕೊಡ್ತಾ ಇದ್ದಾರೆ. ನಿನಗೆ ಒಳ್ಳೆಯದು ಆಗಬೇಕು ಅಂದರೆ ಬಂಧನದಿಂದ ಬಿಡುಗಡೆ ಆಗಬೇಕು ಅಂದರೆ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಗೆಲ್ಲು. ಮನಸ್ಸು ಅಂದ್ರೇನು ಹೇಳ್ತಾರೆ. ಆಲೋಚನೆಗಳ ರಾಶಿ ಮನಸ್ಸು. ಒಂದು ನಿಮಿಷನೂ ಸುಮ್ಮನೆ ಇರೋದಿಲ್ಲ, ಕಲ್ಪನೆ ಮಾಡ್ತಾ ಇರುತ್ತೆ, ವಿಷಯಗಳ ಚಿಂತನೆ ಮಾಡುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ.
ಇವುಗಳು ಪ್ರಪಂಚದ ತುಂಬ ಅನೇಕ ರೀತಿ ತುಂಬಿದೆ, ಅನೇಕ ರೀತಿ ತುಂಬಿದೆ. ಅವುಗಳ ಚಿಂತನೆ ಮಾಡ್ತಾ ಇದೆ. ಸಂಕಲ್ಪ, ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ದೇವಸ್ಥಾನದಲ್ಲಿ ಹೋದಾಗ ಹೇಳ್ತಾರಲ್ಲ, ಸಂಕಲ್ಪ ಮಾಡ್ಕೊಳ್ರಿ ಅಂತಾರೆ. ಏನೋ ನನಗೆ ಒಳ್ಳೇದಾಗಲಿ ಅಥವಾ ನನಗೆ ಏನೋ ಒಂದು ಅವನು ಇಚ್ಛೆ, ಆ ರೀತಿ ಮಾಡ್ತಾ ಇರುತ್ತೆ ಸಂಕಲ್ಪಗಳು. ಮತ್ತು ಚಿಂತೆ, ಕೋರಿಕೆ. ನೋಡಿ, ಮನಸ್ಸಿನ ಕೆಲಸ ಇಷ್ಟೇ, ಏನೋ ಕಲ್ಪನೆ ಮಾಡೋದು, ವಿಷಯ ವಿಕಾರಗಳ ಚಿಂತನೆ ಮಾಡೋದು, ಸಂಕಲ್ಪಗಳನ್ನು ಮಾಡೋದು, ಕೋರಿಕೆ, ಚಿಂತೆ ಮಾಡೋದು. ಇವೆಲ್ಲವೂ ಸಹ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗ ಮಲಗೋವರೆಗೂ ನಡೀತಾ ಇರುತ್ತೆ. ಮಲಗದ ಮೇಲೂ ನಿದ್ದೆನೇ ಬರೋದಿಲ್ಲ ಅಲ್ವಾ ಸ್ವಾಮಿ? ಹಾಂ, ವಯಸ್ಸಾದವ್ರಿಗೆ ಅದು ಅನುಭವ. ವಯಸ್ಸಿರೋರಿಗೆ, ಯಾಕೆಂದರೆ ವಯಸ್ಸಿರೋರಿಗೆ ಅಷ್ಟೊಂದು ಕಲ್ಪನೆ ಚಿಂತನೆಗಳು ಇದ್ದರೂ ಸಹ ದೇಹಕ್ಕೆ ಶ್ರಮ ಆಗ್ತಾರೆ. ದೇಹಕ್ಕೆ ಶ್ರಮ ಆಗ್ತಾಗ ಆಟೋಮೆಟಿಕ್ಕಾಗಿ ನಿದ್ದೆ ಬಂದ್ಬಿಡುತ್ತೆ. ವೃದ್ಧರು ಏನು ಕೆಲಸ ಮಾಡಲಿಕ್ಕಾಗಲ್ಲ, ದೇಹಕ್ಕೆ ಶ್ರಮ ಹಾಕೋಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಈ ಮನಸ್ಸಿಗೆ ಹಲವಾರು ಚಿಂತೆಗಳು ತುಂಬ್ಕೊಂಡ್ಬಿಡುತ್ತೆ, ಕಲ್ಪನೆಗಳು ತುಂಬ್ಕೊಂಡ್ಬಿಡುತ್ತೆ, ಬಾಲ್ಯದೆಲ್ಲ ನೆನಪಿಗೆ ಬರುತ್ತೆ. ಹೀಗೆ ಮನಸ್ಸಿನ ಕೆಲಸ. ಅದಕ್ಕೆ ಮನಸ್ಸನ್ನು ಗೆಲ್ಲಿ, ಮನಸ್ಸು. ಇನ್ನು ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನು ಗೆಲ್ಲಬೇಕು ನೀವು. ಒಂದೊಂದೇ ಹೇಳ್ತಾರೆ ನೋಡಿ. ಕಿವಿ, ಪ್ರಪಂಚದ ವ್ಯರ್ಥ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಇದು ಆಸಕ್ತಿ ಕಿವಿಗೆ. ವಿಷಯ ವಿಕಾರಕ್ಕೆ ಸಂಬಂಧಪಟ್ಟಂತ, ವಿಷಯಗಳಿಗೆ ಸಂಬಂಧಪಟ್ಟಂತ. ಉದಾಹರಣೆಗೆ, ಅಲ್ಲೆಲ್ಲೋ ರಾಘವೇಂದ್ರ ವೈಭವ ಹೋಟ್ಲ್ ಐತಂತೆ, ಅಲ್ಲಿ ದೋಸೆ ಚೆನ್ನಾಗಿರುತ್ತಂತೆ ಅಂತ. ವಿದ್ಯಾರ್ಥಿ ಭವನ ನೋಡಿ, ಈ ಚಿಂತೆ ಮಾಡಿದ್ರೆ ಅಲ್ಲೋಗಿ ತಿನ್ನೋಣ ಅಂತ. ತಪ್ಪೇನಿಲ್ಲ, ಆದರೆ ಇದರ ಚಿಂತನೆ ಕಡಿಮೆ ಮಾಡ್ಕೊಳ್ಳಿ ನೀವು. ಪರಮಾತ್ಮನ ಚಿಂತನೆ, ಅದೇ ಹೇಳಿದ್ದವರು, ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ. ಸತ್ಸಂಗ ಕೇಳಬೇಕು. ಇಲ್ಲಿ ಕೇಳಿದ ಶಬ್ದಗಳನ್ನು ಮೆಲುಕು ಹಾಕ್ತಾ ಇರಬೇಕು. ಕಿವಿ ಮೂಲಕ ಏನು ಕೇಳಬೇಕು? ಸತ್ಸಂಗ ಕೇಳಬೇಕು. ಇಲ್ಲಿ ಕೇಳಿದ ಶಬ್ದಗಳನ್ನು ಮೆಲುಕು ಹಾಕ್ತಾ ಇರಬೇಕು. ಇದು ಶುದ್ಧಿ, ಕಿವಿ ಶುದ್ಧಿ ಮಾಡ್ಕೊಳ್ಳೋದು. ಕಣ್ಣು ಏನು ಮಾಡುತ್ತೆ? ಮೋಹದ ಬಂಧನಕ್ಕೆ ಒಳಗಾಗುವ ವಿಚಾರಗಳನ್ನು ನೋಡೋದು, ಪ್ರಾಣಿ ಪದಾರ್ಥಗಳನ್ನು ನೋಡೋದು. ಹನುಮಾನ್ ಸಾಗರ್ ಒಂದು ಉದಾಹರಣೆ ಕೊಟ್ಟರು. ಇಂದಿರಾ ಗಾಂಧಿ ಕಾಲ ಅವಾಗಿದ್ದಾಗ ಇಂದಿರಾ ಗಾಂಧಿ ಬೆಂಗಳೂರಿಗೆ ಬರ್ತಾರೆ ಅಂತ ವಿಷಯ ಹರಡು, ಎಲ್ಲರೂ ಅಲ್ಲಿ ಹೋದ್ರಂತೆ. ಅದಕ್ಕೆ ಇವ್ರು ಹೇಳ್ತಾಯಿದ್ರು, ಏನು ನೋಡೋದು, ಏನು ಅವ್ರನ್ನ ನೋಡೋ ಅಂಥದ್ದೇನು? ಏನಾದರೂ ಪ್ರಧಾನಮಂತ್ರಿ ನಮಗೆ ಲಾಭ ಆಗುವಂಥದ್ದನ್ನು ನೋಡಿ ಅಂತ ಅರ್ಥ. ನೀವು ನೋಡಿಬೇಡಿ ಅಂತ ಹೇಳಲಿಲ್ಲ. ನಿಮಗೆ ಯಾರಿಂದ ಲಾಭ ಆಗುತ್ತೆ? ಗುರುಗಳಿಂದ ಲಾಭ ಆಗುತ್ತೆ. ಯಾಕೆ ಒಂದು ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು ಅಂದರೆ, ಅಷ್ಟೊಂದು ಜನಗುಂಗುಳಿಯಲ್ಲಿ ಹೋಗಿ ನೂಕು ನುಗ್ಲಲ್ಲಿ ಸಿಕ್ಕಿ ಕೈಯೋ ಕಾಲ ಯಾಕೆ ಮುರ್ಕೊಳ್ತೀರಾ? ಆಗಿದೆ ಅಲ್ವಾ? RCB ಫಂಕ್ಷನ್ ಎಷ್ಟು ಜನ ಸತ್ತೋದ್ರು? ಈಶ್ವರ ಒಬ್ಬನೇ ಮಗ ಸತ್ತೋಗ್ಬಿಟ್ಟ. ಅವನ ಗೋಳು ಏನು ಅಲ್ವಾ? ಹಾಗಾಗಿ ಕಣ್ಣುಗಳನ್ನು ನೋಡೋದಕ್ಕೆ ಇದು ಹೇಳ್ತಾರೆ, ಸದ್ಗ್ರಂಥಗಳನ್ನು ಓದಿ ಮಾಡ್ಕೊಳ್ಳಿ. ಮೂಗು, ಕೆಟ್ಟ ವಾಸನೆ, ಕೆಟ್ಟವ್ರ ಸಂಘ ಇವುಗಳನ್ನೆಲ್ಲ ಬಯಸುತ್ತೆ, ಒಳ್ಳೆಯವ್ರ ಸಂಘ ಮಾಡಿ. ನಾಲಿಗೆ ನೋಡಿ, ನಾಲಿಗೆಯಿಂದ ಏನೇನು ಕೆಲಸ ಮಾಡ್ತೀವಿ? ಬೈತೀವಿ, ನಿಂದೆ ಆರೋಪ ಮಾಡ್ತೀವಿ, ಸುಳ್ಳು ಆರೋಪ ಮಾಡ್ತೀವಿ. ಇದನ್ನೆಲ್ಲ ಮಾಡಬೇಡಿ, ನಿಂದನೆ ಮಾಡಬೇಡಿ, ಸುಳ್ಳು ಆರೋಪ ಮಾಡಬೇಡಿ. ನಮಗೆ ಬೇರೆಯವ್ರು ಮಾಡೋರು ಇರ್ತಾರೆ. ನಾವು ಎಷ್ಟು ಮಾಡಿದ್ವೋ ಅದಕ್ಕೆ 10ರಷ್ಟು ನಮಗೆ ಮಾಡೋರು ಇರ್ತಾರೆ. ಆವಾಗ ನಮಗೆ ನೋವಾಗುತ್ತಲ್ವ? ಹಾಗಾಗಿ ಬೇರೆಯವ್ರಿಗೂ ನೀವು ಮಾಡಿದ್ರೆ ಬೇರೆಯವ್ರಿಗೂ ನೋವಾಗುತ್ತೆ. ಅದನ್ನು ಮಾಡಬೇಡಿ. ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಅಂತ ಗಾದೆ ಇದೆ. ಹಾಗಾಗಿ ಪ್ರಿಯವಾದಂಥ ಮಧುರ ಮಾತುಗಳನ್ನು ಮಾತನಾಡಿ. ಏನಮ್ಮ ಚೆನ್ನಾಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ, ಆರೋಗ್ಯನ, ಇನ್ನೊಬ್ಬರ ವಿಚಾರ ಮಾತಾಡೋದು ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ. ಅದ್ರ ಬದಲು ಏನು ಮಾಡಬೇಕು? ನಾವು ನಮ್ಮ ನಾಲಿಗೆಯಿಂದ ಭಜನೆ ಆಡಬೇಕು. ಭಜನೆ ಆಡೋದು ಇಷ್ಟೊತ್ತು. ಸತ್ಸಂಗದಲ್ಲಿ ಏನೇನು ಹೇಳಿದ್ರೋ ಅದನ್ನು ಮೆಲ್ಕಾಕಬೇಕು. ಜಪ ಮಾಡಬೇಕು. ಹೇಳ್ತಾರೆ 4 ಗಂಟೆಗೆ ಎದ್ದು ಜಪ ಮಾಡ್ತೀವಿ.
ನೋಡಿ 4 ಗಂಟೆಗೆ ಎದ್ದು ಜಪ ಮಾಡ್ತೀವಿ. ಹೀಗೆ ಇದು ಚರ್ಮ, ಇದು ಇದರಿಂದ ಸ್ಪರ್ಶ ಸುಖದ ಆಸೆ. ನೋಡಿ ಇದರಿಂದ ಎಷ್ಟು ಅನಾಹುತ ಆಗ್ತಾ ಇದೆ ಅಂದರೆ, ಮೊನ್ನೆನೂ ಪೇಪರ್ನಲ್ಲಿ ಬಂದಿತ್ತು. ತಮ್ಮ ಒಂದು ಇದಕ್ಕೆ ಅನೈತಿಕತೆಗೆ ತೊಂದರೆ ಆಗುತ್ತೆ ಅಂತೇಳಿ 1.5-2 ವರ್ಷದ ಮಗುನ ಹಿಂಸೆ ಕೊಟ್ಟು ಸಾಯಿಸೋದು ಅಲ್ವರ ಬಂದಿತ್ತು. ಹಿಂಸೆ 1.5-2 ವರ್ಷದ ಮಗು, ಆಕೆ ಅವಳು ಹೆಣ್ಣು ಗಂಡು ಇಬ್ಬರು ಸೇರಿ ತಮ್ಮ ಒಂದು ಸಂಬಂಧಕ್ಕೆ ಅಡ್ಡಿಯಾಗುತ್ತೆ. ಇವತ್ತೊಂದು ಪೇಪರ್ನಲ್ಲೂ ಬಂದಿದೆ. ಅದೇ ವಿಚಾರ ಮಕ್ಕಳನ್ನ ಅಷ್ಟು ಮಗು ಮುಖ ನೋಡಿದ್ರೆ ಎಷ್ಟು ಅಯ್ಯೋ ಅನಿಸುತ್ತೆ. ಫೋಟೋ ಹಾಕಿದ್ರು, ಏನು ಬೆಂಕಿಯಿಂದ ಕಾಯಿಸಿ ಇಟ್ಟಿದ್ದಾರೆ, ಅದಕ್ಕೆ ಹೊಟ್ಟೆಗೆ ಒದ್ದಿದ್ದಾರೆ. ಏನು ಯಾಕೆ ಇದು ಅಡ್ಡಿ ಆಗುತ್ತೆ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಅಂತ, ಸ್ಪರ್ಶ ಸುಖಕ್ಕೆ ಅಡ್ಡಿ ಆಗುತ್ತೆ ಅಂತ. ಹೀಗಾಗಿ ಇದೇ ವಿಕಾರ ಅನ್ನೋದು, ಇನ್ನೇನೂ ಇಲ್ಲ. ವಿಕಾರಗಳು ಹಿಂಸೆ ಕೊಡೋದು. ಯಾವಾಗ ಸಂತ ಮಹಾತ್ಮರಲ್ಲಿ ಸೇವೆಯಲ್ಲಿ ನಿರತರಾಗ್ತೀವೋ ಇದೆಲ್ಲ ಕಡಿಮೆ ಆಗುತ್ತೆ. ವಿಚಾರ ಮಾಡಿ 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 ಕಡಿಮೆ. ಅದೇ ಅವ್ರು ಹೇಳಿರೋದೇನು, ನಿಮ್ಮ ಜ್ಞಾನೇಂದ್ರಿಯಗಳನ್ನು ಶುದ್ಧಿ ಮಾಡ್ಕೊಳ್ಳಿ, ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳಿ. ನಿಮ್ಮಲ್ಲಿ ದೋಷ ಉಂಟಾಗುತ್ತೆ. ಮನ ತಥಾ ಇಂದ್ರಿಯೋಂಕು ಅಪನೆ ವಶ್ಮೆ ಕರೋ. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಮ್ಮ ವಶದಲ್ಲಿ ಇಟ್ಕೊಳ್ಳಿ. ಹೇಗಂದ್ರಾಗೆ ಬಿಡಬೇಡಿ. ನನಗೆ ವಿದ್ಯಾರ್ಥಿ ಭವನಕ್ಕೆ ಹೋಗಿ ದೋಸೆ ತಿನ್ನೋ ಸಾಮರ್ಥ್ಯ ಇಲ್ಲ ಏನು ಸ್ವಾಮಿ, ಅವಾಗೇನು ಮಾಡಬೇಕು? ಅದರ ಆಸೆ ಬಿಡಬೇಕು. ಸಾಮರ್ಥ್ಯ ಇದ್ದರೆ ಹೋಗಿ 1-2 ತಿನ್ನೋಣ. ಪ್ರತಿನಿತ್ಯ ಅದೇ ಕೆಲಸ ಹಾಕ್ಬಿಟ್ರೆ ನಾವು ನಾಲಿಗೆಯ ವಶಕ್ಕೆ ಬಿದ್ದೋಗ್ಬಿಟ್ಟಿದ್ದೀವಿ. ನಾಲಿಗೆ ರುಚಿಯ ವಶಕ್ಕೆ ಬಿದ್ದೋಗ್ಬಿಟ್ಟಿದ್ದೀವಿ ನೋಡಿ, ತಿಳ್ಕೊಳ್ಳಿ. ಹತ್ರ ಇದ್ದರೆ ಅದೂ ಸಹ ನಿರ್ಬಂಧ ಮಾಡಬೇಕು. ಆರೋಗ್ಯ ಕೆಡುತ್ತೆ. ಅದನ್ನ ವಶ್ಮೆ ಕರೋ ತಥಾ ಒಮ್ಮೆ ಪಡೆಯುವ ದೋಷಂಕು ಸುಧಾರ ಕರೋ. ನೋಡಿ, ದೋಷಗಳನ್ನು ಸುಧಾರಣೆ ಮಾಡ್ಕೊಳ್ಳಿ. ಈಗ ಹೇಳಿದ್ವಲ್ಲ ದೋಷ, ಅದನ್ನು ನೀವು ಸುಧಾರಣೆ ಮಾಡ್ಕೊಳ್ಬೇಕು. ಯಾಕೆ ದೋಷಗಳನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂದರೆ, ಅನೇಕ ದೋಷಗಳಿದ್ದಾವೆ. ಒಂದೊಂದೇ ದೋಷ ವಿಚಾರ ಮಾಡೋಣ. ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿ 10 ದೋಷಗಳು ಇರ್ತವೆ. ಬನ್ನಿ ಸ್ವಾಮಿ, 10 ದೋಷಗಳು ಇರ್ತವೆ. ಕಳ್ಳತನ ಅದು ಒಂದು ದೋಷ. ಕಳ್ಳತನ ಅನ್ನೋದು ವಿವರಣೆ ಕೊಡೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಬೇರೆಯವ್ರ ವಸ್ತುನ ತೆಗೆದುಕೊಳ್ಳೋದೇ ಕಳ್ಳತನ. ಮನಸ್ಸಿನಲ್ಲಿ ದುರ್ಗುಣಗಳನ್ನು ಇಟ್ಟುಕೊಳ್ಳುವುದು ಸಹ ಕಳ್ಳತನ. ಕೇಡು ಬಯಸೋದು ಕಳ್ಳತನ. ಇದು ಮನಸ್ಸಿನ ಕಳ್ಳತನ. ಬಾಹ್ಯದ ಕಳ್ಳತನ, ದೇಹದಿಂದ ತಗೊಳ್ಕೊಳ್ಳೋದು ವಸ್ತುಗಳನ್ನು. ಇದು 1ನೇ ದೋಷ. ಇನ್ನು ವ್ಯಭಿಚಾರ, ಯಥಾರ್ಥ ಸತ್ಯ ವಿಚಾರವಿಲ್ಲದೆ ವ್ಯವಹಾರ ಮಾಡುವುದು. ಇದು ಸತ್ಯ ವಿಚಾರ ಮಾಡಿ ಆಮೇಲೆ ವ್ಯವಹಾರ ಮಾಡಿ. ಸುಳ್ಳಿನ ವಿಚಾರಕ್ಕೆ ವ್ಯವಹಾರ ತಲೆ ಕೊಡಬೇಡಿ. ಪರಸ್ತ್ರೀ ಗಮನ, ಇದೆರಡಕ್ಕೂ ಇಬ್ಬರಿಗೂ ಅನ್ವಯಿಸುತ್ತೆ. ಪುರುಷನಿಗೂ ಅನ್ವಯಿಸುತ್ತೆ, ಸ್ತ್ರೀಗೂ ಅನ್ವಯಿಸುತ್ತೆ. ಹಾಗೂ ಅನ್ಯ ಸ್ತ್ರೀಯಲ್ಲಿ ಅನುರಕ್ತನಾಗಿ ಅನೇಕ ಕೆಟ್ಟ ಕೃತ್ಯಗಳನ್ನು ಮಾಡುವುದಕ್ಕೆ ವ್ಯಭಿಚಾರ. ನೋಡಿ, ಇವೆಲ್ಲ ಮಾಡುತ್ತಾ ಇರೋದ್ರಿಂದನೇ ಅವರು ಆ ಮಗುನ ಹಿಂಸೆ ಕೊಟ್ಟು ಸಾಯಿಸೋದು. ಆಗಲೇ ಹೇಳ್ದಂಗೆ ಹಿಂಸೆ ಎಲ್ಲ ಅನಾಥಾಶ್ರಮ ಸೇರಿಸ್ಬಿಟ್ಟಿದ್ರಾಗಿತ್ತು ಆಗಿರೋದು ಅಲ್ವರ. ಇದು ಬಾಹ್ಯದ ವ್ಯಭಿಚಾರ. ಇನ್ನು ಮನಸ್ಸಿನ ವ್ಯಭಿಚಾರ ಅಂದರೆ, ಬಾಹ್ಯದಲ್ಲಿ ಹೊರಗಡೆ ನೋಡೋಕ್ಕೆ ಚೆನ್ನಾಗಿದ್ದೀನಿ, ಏನು ಅವನು ಒಳ್ಳೇನಪ್ಪ ಅಂತ. ಆದರೆ ಮನಸ್ಸಿನಲ್ಲಿ ಅದರ ಚಿಂತನೆ ಮಾಡಬಾರ್ದು, ವ್ಯಭಿಚಾರದ ಚಿಂತನೆ ಮಾಡಬಾರ್ದು. ಪರಸ್ತ್ರೀಯಲ್ಲಿ ಅನುರಕ್ತನಾಗಬಾರ್ದು. ಸ್ತ್ರೀಯು ಪರಪುರುಷನಲ್ಲಿ ಅನುರಕ್ತನಾಗಬಾರ್ದು.
ಇದು ಮನಸ್ಸಿನ ವ್ಯಭಿಚಾರ. ಇದನ್ನು ಬಿಡಿ, ವಿಷಯ ಭೋಗಗಳ ಚಿಂತನೆ. ಅಲ್ಲೋಗ್ಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಒಳ್ಳೆ ಸಂಗೀತ ಕೇಳಬೇಕು, ಅತಿ ಹೆಚ್ಚಾಗಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನು ನಿಯಂತ್ರಣ ಮಾಡಿ, ನಿಯಂತ್ರಣ ಮಾಡಿ. ಎಲ್ಲಿ ನಿಮಗೆ ನೀತಿ ಬೋಧೆ ಸಿಗುತ್ತೋ ಅಂಥ ಕಡೆ ಹೋಗಿ ಆ ಶಬ್ದಗಳನ್ನು ಕೇಳಿ, ಆ ಶಬ್ದಗಳನ್ನು ಕೇಳಿ. ಮನಸ್ಸಿಗೆ ಬಂದ ಹಾಗೆ ಖಾಲಿ ಮಾತನಾಡಬೇಡಿ. ಸಾಧ್ಯವಾದಷ್ಟು ಅವಶ್ಯಕತೆ ಇದ್ದಾಗ ಮಾತನಾಡೋಣ, ವ್ಯವಹಾರ ಇದ್ದಾಗ ಮಾತನಾಡೋಣ. ವ್ಯವಹಾರದ ಬಗ್ಗೆ ವಿವರಣೆ ಕೊಡಬೇಕಾಗತ್ತೆ. ಇವಾಗ ಸೀರೆ ಅಂಗಡಿಗೆ ಹೋಗ್ತೀವಿ, ಅವನು ಸೇಲ್ಸ್ ಮ್ಯಾನ್ ಹೇಳ್ತಾನೆ, ಅಷ್ಟುದ್ದ ವಿವರಣೆ ಕೊಡ್ತಾನೆ, ಅದು ಅವನ ಕೆಲಸ. ನಾವು ವ್ಯಾಪಾರಕ್ಕೆ ಹೋದಾಗ ನಾವು ಏನೋ ಅಷ್ಟಕ್ಕೆ ಕೊಡಮ್ಮ, ಇಷ್ಟಕ್ಕೆ ಕೊಡಮ್ಮ ಅನ್ನೋದು ವ್ಯವಹಾರ. ಅದು ಬಿಟ್ಟು ಬೇರೆ ಬೇರೆ ಖಾಲಿ ಮಾತನಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ಅದರ ಬದಲು ಭಜನೆ ಮಾಡಿ, ಮನಸ್ಸಿನಲ್ಲೇ ಭಜನೆ ಮಾಡಿ. ವ್ಯರ್ಥ ಮಾತುಗಳು, ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡಬೇಡಿ. ಪ್ರಾಣಿ ಹಿಂಸೆ ನೋಡಿ, ಪ್ರಾಣಿ ಹಿಂಸೆ, ಇತರ ಜೀವಿಗಳಿಂದ ಇನ್ನು ಕೈಗಳಿಂದ ಹೊಡೆಯುವುದು ಮಾಡಬೇಡಿ, ಕೊಲ್ಲುವುದು ಮಾಡಬೇಡಿ. ಸ್ವಾರ್ಥಕ್ಕೋಸ್ಕರ ಅಂದರೆ ಊಟ ಮಾಡೋಕ್ಕೋಸ್ಕರ, ಅದಕ್ಕೆ ಮಾಂಸಾಹಾರ ಭಕ್ಷಣೆ ನಿಷೇಧ ಮಾಡಿದರು ಜ್ಞಾನಿಗಳು. ಎಲ್ಲ ಜ್ಞಾನಿಗಳು ಅಷ್ಟೇ, ಎಲ್ಲಿಂದ ಎಲ್ಲಿವರೆಗೂ ತೆಗೆದುಕೊಳ್ಳಿ. ನಮ್ಮದು ಏನು ಸನಾತನ ಧರ್ಮ ಅಂತ ಹೇಳ್ತಾರೋ, ಮಧ್ವಾಚಾರ್ಯರು ತೆಗೆದುಕೊಳ್ಳಿ, ಶಂಕರಾಚಾರ್ಯರು ತೆಗೆದುಕೊಳ್ಳಿ, ರಾಮಾನುಜಾಚಾರ್ಯರು ತೆಗೆದುಕೊಳ್ಳಿ, ಎಲ್ಲರೂ ಸಹ ಮಾಂಸಾಹಾರವನ್ನು ನಿಷೇಧ ಮಾಡಿದ್ದಾರೆ. ಅದನ್ನು ಕಬೀರ್ ಸಾಹೇಬ್ ಹೇಳಿದ್ದಾರೆ, ಮಾಂಸಾಹಾರ ನಿಷೇಧ. ದೇವಾಂಗ ಬ್ರಾಹ್ಮಣರು ಮತ್ತು ದೇವಾಂಗ ಬ್ರಾಹ್ಮಣ ಹೌದು ಹೇಳೋದು. ಹಾಂ, ಕಲ್ತ್ಕೊಂಡು ಯಾರೋ ಕಲಿಸಿದ್ರು, ಅವ್ರ ಸ್ವಾರ್ಥಕ್ಕೆ ಇವರು ಕಲ್ತ್ಕೊಂಡ್ರು. ಏನು ಸ್ವಾಮಿ? ಹಾಂ, ಅವ್ನು ವ್ಯಾಪಾರ ಆಗಬೇಕಾಯ್ತು, ಏನೋ ಒಂದು ಹೇಳ್ದ ಸಬೂಬು, ಕಲಿಸ್ಬಿಟ್ಟ. ಇರಲಿ, ಪ್ರಾಣಿ ಹಿಂಸೆ. ತನ್ನ ಸ್ವಾರ್ಥಕ್ಕೋಸ್ಕರ ಹಿಂಸೆ ಮಾಡೋದನ್ನು ಬಿಡಿ, ಕೆಟ್ಟ ಚಿಂತನೆ ಮಾಡೋದನ್ನು ಬಿಡಿ, ದುರ್ಭಾಷೆ ಆಡೋದನ್ನು ಬಿಡಿ. ಯಾಕೆ ದುರ್ಭಾಷೆ ಆಡಿದ್ರೆ ಬೇರೆಯವ್ರಿಗೆ ಹಿಂಸೆ ಆಗುತ್ತೆ, ಬೇರೆಯವ್ರಿಗೆ ಹಿಂಸೆ ಆಗುತ್ತೆ. ಇದು ವಚನದ ಹಿಂಸೆ, ನನಗೆ ಹೇಳಲೇಬೇಕು. ಬಾಲ್ಯ ಸ್ನೇಹಿತ ಏನೋ ತಮಾಷೆಗೆ ಒಂದು ಮಾತಾಡ್ಬಿಟ್ವಿ, ಮಾತೇ ಬಿಟ್ಬಿಟ್ಟ. ನೋಡಿ ಏನು ಹಿಂಸೆ ಆಯಿತೋ ಏನೋ ಅವನಿಗೆ ಗೊತ್ತಿಲ್ಲ. ಬಾಲ್ಯ ಸ್ನೇಹಿತ. ಹಾಗಾಗಿ ವಚನಗಳಲ್ಲೂ ನಾವು ಸಹ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಸುಳ್ಳು ನುಡಿ, ಅಸತ್ಯ ಭಾಷಣ, ಭ್ರಮೆಯ ಭಾಷಣ, ಸುಳ್ಳು ಹೇಳಿ ಮೋಸ ಮಾಡೋದು ಸ್ವಾರ್ಥಕ್ಕೋಸ್ಕರ, ಇವೆಲ್ಲ ಸುಳ್ಳು ನುಡಿ. ಸುಳ್ಳಿಗೆ 2-3 ಅರ್ಥ. ಪರಿವರ್ತನೆ ಆಗೋದಕ್ಕೆ ಸುಳ್ಳು ಅಂತ ಹೇಳ್ತಾರೆ. ನೋಡಿ, ದೇಹ, ಎಲ್ಲರ ದೇಹ ಪರಿವರ್ತನೆ ಆಗಿ ಒಂದಲ್ಲ ಒಂದು ದಿನ ಬಿದ್ದು ಹೋಗುತ್ತೆ. ಅದಕ್ಕೆ ಈ ದೇಹವನ್ನು ಸುಳ್ಳು. ಆದರೆ ಇದಕ್ಕೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇದ್ದಾನಲ್ಲ ಚೈತನ್ಯ ಪುರುಷ, ಅವನು ಸತ್ಯ ಶಾಶ್ವತ, ಅವನು ಸತ್ಯ ಶಾಶ್ವತ. ಮರದಲ್ಲಿ ಚೈತನ್ಯ ಇದ್ರೆ ಅಂದರೆ ಅದು ಸುಳ್ಳು. ಹೇಗೆ ನೋಡಿ, ನಮಗೆ ಜಾಗೃತಾವಸ್ಥೆ ಇದೆ, ಈಗ ಜಾಗೃತಾವಸ್ಥೆಯಲ್ಲಿದ್ದೀವಿ. ಸ್ವಪ್ನಾವಸ್ಥೆ ಇದೆ, ಸ್ವಪ್ನವನ್ನು ಕಾಣ್ತೀವಿ. ಸುಷುಪ್ತಾವಸ್ಥೆ ಇದೆ, ಸುಷುಪ್ತಾವಸ್ಥೆಯನ್ನು ಅರಿತೀವಿ. ನೋಡಿ, ಈ ಅವಸ್ಥೆಗಳೆಲ್ಲ ಅದರಲ್ಲಿ ಇಲ್ಲ ಮರಗಳಲ್ಲಿ. ಜಾಗೃತಾವಸ್ಥೆಯಲ್ಲಿ ನಮಗೇನ ಯಾರಾದರೂ ಹೊಡೆಯೋದಕ್ಕೆ ಬಂದರೆ ನಾವು ತಪ್ಪಿಸ್ಕೊಳ್ತೀವಲ್ವಾ? ಮರ ತಪ್ಪಿಸ್ಕೊಳುತ್ತಾ? ಹಾಂ, ಅಲ್ಲೇ ಇರುತ್ತೆ. ನೋಡಿ, ಇದು ಈ ರೀತಿಯಾಗಿ ಅದರಲ್ಲೂ ಸಹ ಚೈತನ್ಯ ಇದೆ ಅಂದರೆ ನಂಬಬೇಡಿ. ಇದು ಕಲ್ಪನೆ, ಇದು ಮಾತಿನ ಬಲೆ, ಇದು ಮಾತಿನ ಬಲೆ. ಇದು ದೋಷಗಳು, ಮನುಷ್ಯನಲ್ಲಿರ್ತಕ್ಕಂಥ ದೋಷಗಳು. ಇನ್ನು ವ್ಯಾಪಾರದ ಸಲುವಾಗಿ ಸುಳ್ಳು ಹೇಳಲೇಬೇಕು. ಆಗಲೇ ಹೇಳ್ದಂಗೆ ನಾವು ಚೌಕಾಸಿ ಮಾಡ್ತೀವಿ. ನೋಡಪ್ಪ, ಪಕ್ಕದಲ್ಲಿ 10 ರೂಪಾಯಿ ಇಲ್ಲ 5 ರೂಪಾಯಿ ಕೊಟ್ಟರು ನೀನು 10 ರೂಪಾಯಿ ಹೇಳ್ತಾ ಇದೆಯಾ? ಸುಳ್ಳದು. ಯಾಕೆ? ವ್ಯವಹಾರನೇ ಬೇರೆ. ಆಂತರಿಕವಾಗಿ ನಾವು ಪ್ರಗತಿ ಸಾಧಿಸೋ ವಿಚಾರದಲ್ಲಿ ನಡ್ಕೊಳ್ಳೋ ನಡೆನುಡಿಗಳೇ ಬೇರೆ. ನಿಂದೆ
ಇಲ್ಲದ್ದನ್ನು ಆರೋಪಣೆ ಮಾಡೋದು, ಇಲ್ಲದ್ದನ್ನು ಆರೋಪಣೆ ಮಾಡಿ ಹೇಳುವುದು, ಮತ್ತು ಇಲ್ಲದ ಗುಣಗಳನ್ನು, ನಮ್ಮಲ್ಲಿ ಆ ಗುಣನೇ ಇರೋದಿಲ್ಲ, ಬೇರೆಯವರು ಆರೋಪ ಮಾಡ್ತಾರೆ, ಬೇರೆಯವರು ಆರೋಪ ಮಾಡ್ತಾರೆ. ಹಾಗಾಗಿ ಅವೆಲ್ಲ ಹೇಳ್ಬೇಡಿ, ನಿಂದೆ ಮಾಡಬೇಡಿ, ಇವೆಲ್ಲ ದೋಷಗಳು. ಬೈಯೋದು, ಅದು ಬಾಯಿಗೆ ಬಂದಂಗೆ ಬೈಯೋದು, ಕೆಟ್ಟ ಶಬ್ದಗಳು, ಅದು ಕೂಡ ದುಃಖ ಆಗುತ್ತೆ, ಮಾಡಬೇಡಿ. ಕ್ರೋಧ, ಅವ್ರು ಹೇಳಿದ್ರು, ಬ್ರಹ್ಮರ್ಷಿ ವಿಶ್ವಾಮಿತ್ರನ ವಿಚಾರ, ರಾಜಋಷಿ ಅವರು. ಬ್ರಹ್ಮ ಋಷಿ ಯಾವಾಗ ಆಗೋದು ಅಂದರೆ, ತನ್ನಲ್ಲಿರತಕ್ಕಂಥ ಆತ್ಮನನ್ನು ತಿಳಿದು ಎಲ್ಲವನ್ನ ಗೆದ್ದಾಗ, ಕಾಮ ಕ್ರೋಧ ಲೋಭ ಮೋಹ ಮದವನ್ನು ಎಲ್ಲವನ್ನ ಗೆದ್ದಾಗ ಅವನು ಬ್ರಹ್ಮ ಋಷಿ ಆಗ್ತಾನೆ. ತನ್ನನ್ನು ತಾನು ತಿಳಿಬೇಕು. ಅವನು ಕ್ಷತ್ರಿಯ, ಸೂರ್ಯವಂಶದ ರಾಜ, ಸೂರ್ಯವಂಶದ ರಾಜ. ನಾನೂ ಸಹ ಬ್ರಹ್ಮ ಋಷಿ ಆಗಬೇಕು ಅನ್ನೋ ಒಂದು ಆಸೆಯಿಂದ ಅನೇಕ ವರ್ಷ ತಪಸ್ಸು ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಕೊನೆಗೆ ಬ್ರಹ್ಮ ಋಷಿ ಆದ ಅಂತ ಕತೆ ಇದೆ. ಹಾಗಾಗಿ ಆ ಕ್ರೋಧವನ್ನು ಗೆಲ್ಲಬೇಕು. ಯಾವಾಗ ಕ್ರೋಧ ಉಂಟಾಗುತ್ತೆ ಅಂದರೆ, ಅನಾನುಕೂಲ ಆದಾಗ, ನಮಗೆ ಅನಾನುಕೂಲ ಆದಾಗ, ಬೇರೆಯವರಿಂದ ಏನಾದರೂ ತೊಂದರೆ ಆದಾಗ ಅವ್ರ ಮೇಲೆ ಕ್ರೋಧ ಉಂಟಾಗುತ್ತೆ, ಕ್ರೋಧ ಉಂಟಾಗುತ್ತೆ. ನಮ್ಮ ಅಭಿಮಾನಕ್ಕೆ ಪೆಟ್ಟು ಬಿದ್ದಾಗ, ನಮ್ಮ ಅಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅಂದರೆ ನಮ್ಮ ಮುಂದೆ ನಾನು ಚೆನ್ನಾಗಿ ಇದ್ದರೂ ಕೂಡ ನಮ್ಮ ಮುಂದೆ ಬೇರೆಯವ್ರನ್ನ ಹೊಗಳಿದಾಗ ನಮಗೆ ಕೋಪ ಬರುತ್ತೆ, ಬೇರೆಯವ್ರನ್ನ ಹೊಗಳಿದಾಗ ಕೋಪ ಬರುತ್ತೆ ನೋಡಿ. ಆಗ ನಮಗೆ ಅವಾಗ ಬುದ್ಧಿ ನಮ್ಮ ಕೈನಲ್ಲಿರೋದಿಲ್ಲ. ಅವಾಗೇನು ಮಾಡ್ತೀವಿ? ಕ್ರೋಧವನ್ನು ಅವನು ಹೊಡೆಯೋದೋ ಬಡಿಯೋದೋ ಕೆಟ್ಟ ಮಾತುಗಳಿಂದ ಬೈಯೋದೋ ಇದನ್ನೆಲ್ಲ ಮಾಡ್ತೀವಿ. ಇದನ್ನು ನಾವು ದೋಷ, ಇದು ಮನುಷ್ಯನ ದೋಷ. ಈರ್ಷ್ಯೆ, ಅಸೂಯೆ, ಹೊಟ್ಟೆ ಕಿಚ್ಚು ಅಂತಾರೆ ಸಾಮಾನ್ಯವಾದ ಆಡು ಮಾತಿನಲ್ಲಿ. ತಮಗಿಂತಲೂ ಬೇರೆಯವರು ಮೇಲಾಗಿ ಇರಬಾರ್ದು. ಇದೆಲ್ಲ ಕ್ಷೇತ್ರಗಳಲ್ಲೂ ಇದೆ, ಧಾರ್ಮಿಕ ಕ್ಷೇತ್ರಗಳಲ್ಲೂ ಇದೆ, ಎಲ್ಲ ಆಶ್ರಮಗಳಲ್ಲೂ ಇದ್ದಾವೆ. ಇಲ್ಲಿ ಆದರೆ ಗೆಲ್ಲಬೇಕು. ಬರುತ್ತೆ ಅಸೂಯೆ, ಇಲ್ಲ ಅಂತೇಳಿಲ್ಲ. ಅಸೂಯೆ ಬಂದೇ ಬರುತ್ತೆ. ಅಸೂಯೆ ವಿಚಾರವಾಗಿ ಮೊನ್ನೆ ದೊಡ್ಡಬಳ್ಳಾಪುರದಲ್ಲಿದೆ, ಅವರ ರಾಮಸ್ವಾಮಣ್ಣ ಅಂತ. ಸುಮ್ಮನೆ ಅವರು ತಮಾಷೆ ಮಾಡಿದೆ, ಎಲ್ಲರೂ ಸೈಲೆಂಟಾಗಿದ್ದರು, ಒಂಥರ ತೂಕಡಿಗೆ ಗೊತ್ತಾಯ್ತು ಎಲ್ಲರಿಗೂ. ಅವಾಗ ಏನು ಮಾಡಿದೆ ನೋಡಿ, ರಾಮಸ್ವಾಮಣ್ಣ ನೋಡಿದೆ, ಗಮನಿಸಿದೆ, ಎಲ್ಲರೂ ಒಂಥರ ತೂಕಡಿಸ್ತಾ ಕಾಣ್ತಾಯಿದ್ರು. ಒಂದು ಹಾಸ್ಯ ಚಟ ಕೇಳಿದೆ, ರಾಮಸ್ವಾಮಣ್ಣ ಅವರು ಚೆನ್ನಾಗಿ ಮಾಡ್ತಾರೆ, ನನಗೆ ಅಸೂಯೆ ಉಂಟಾಯಿತು ನೋಡಿ. ಅವರವೆಲ್ಲ ಗೊಳ್ಳಂತ ನಕ್ಬಿಟ್ರು ನೋಡಿ. ಅಸೂಯೆ ಚೆನ್ನಾಗಿ ಮಾತಾಡಿದಾಗ ಅಸೂಯೆ ಬಂದೇ ಬರುತ್ತೆ, ಆದರೆ ಗೆಲ್ಲಬೇಕು, ಅದನ್ನು ಗೆಲ್ಲಬೇಕು. ಅದು ಹಾಗಾಗಿ ಅಸೂಯೆ ಬಿಡಬೇಕು, ಅಸೂಯೆ ಬಿಡಬೇಕು. ಅಭಿಮಾನ ಹೇಳಿ, ನಾನು ನನ್ನದು, ನನ್ನ ಪ್ರತಿಷ್ಠೆ, ನಾನು ಇಂಥವನು ಅಂತ. ನಾನು ಯಾಕೆ ಗುರುಗಳಿಗೆ ನಮಸ್ಕಾರ ಹಾಕಬೇಕು? ಇವೆಲ್ಲ ಅಭಿಮಾನ. ನಿನಗೆ ಯಾರು ಸಣ್ಣ ವಯಸ್ಸಿನ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜ್ಞಾನಿ ದೀಕ್ಷೆ ಕೊಟ್ಟರೆ ಆತನಿಗೂ ಸಹ ನೀವು ನಮಸ್ಕಾರ ಹಾಕ್ಬೇಕು, ಆತನಿಗೂ ಸಹ ನಮಸ್ಕಾರ ಹಾಕ್ಬೇಕು. ಮೊನ್ನೆ ವಿಚಾರದಲ್ಲಿ ಹೇಳಿದೆ, ಕಲಬುರಗಿನಲ್ಲಿ ಒಂದು ಮಠ ಇದೆ. ಆ ಮಠಕ್ಕೆ ಮೊನ್ನೆ ತೀರೋದ್ರು ಒಬ್ಬ ಸಣ್ಣ ಹುಡುಗ. ಅದು ವಂಶ ಪಾರಂಪರೆ ಮಠ, ಯಾರಿಗೂ ಬಿಟ್ಕೊಡೋದಿಲ್ಲ ಬಿಡಿ. ನಮ್ಮದಾದರೆ ಹಂಗಲ್ಲ, ಯಾರು ಜ್ಞಾನಿಗಳಾಗಿರ್ತಾರೆ ಅವ್ರನ್ನ ಕುಂಡ್ರಿಸ್ತೀವಿ ನಾವು, ಯಾರು ನಡೆ ನುಡಿಯಲ್ಲಿ ಚೆನ್ನಾಗಿರ್ತಾರೆ ಅವ್ರನ್ನ ಕುಂಡ್ರಿಸ್ತೀವಿ ನಾವು. ಹಾಗೆ ಬಂದಿರೋದು ಪರಂಪರೆ. ಸಣ್ಣ ಮಗು ಸರ್, ಒಂದು 10 ವರ್ಷದ ಹುಡುಗನ ಅಲ್ಲಿ ಪೀಠಾಧಿಕಾರಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸನ್ಯಾಸಿಗಳು ಆ ಒಂದು ಗೌರವ ಕೊಡ್ತಾರೆ ಆ ಮಗುಗಲ್ಲ, ಆ ಪದವಿಗೆ, ಗುರುಪೀಠದ ಪದವಿಗೆ, ಆ ಪದವಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಂದ್ಕೊಳ್ಬೇಕು, ಗೌರವ ಕೊಡ್ತಾ ಇದ್ದೀವಿ ಅಂದ್ಕೊಳ್ಬೇಕು. ಅವ್ನು ಕುಂಡಿಸಿದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ, ಅಭಿಮಾನ ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ? ಗುರುಪೀಠ, ಅದು ಗುರುಪೀಠಕ್ಕೆ ನಾವು ಗೌರವ ಕೊಡಲೇಬೇಕು, ಅಭಿಮಾನ ಬಿಡಬೇಕು. ಈ ರೀತಿಯಾಗಿ ಇವೆಲ್ಲ ದೋಷಗಳು. ಛಲ ಮತ್ತು ಮೋಸ ನೋಡಿ,
ಕಪಟ ಇರಬಾರ್ದು, ಜ್ಞಾನದಲ್ಲಿ ಕಪಟ ಇರಬಾರ್ದು. ಒಬ್ಬರು ಮೋಸ ಮಾಡೋ ವಿಚಾರದಲ್ಲಿ ಕಪಟ ಇರಬಾರ್ದು, ಮೋಸ ಮಾಡಬಾರ್ದು. ಮೋಸ ಮಾಡಿದರೆ ನಮಗೆ ಮೋಸ ಮಾಡೋನು ಉಟ್ಕೊಂತಾನೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ದೋಷಗಳು ಇದ್ದಾವೆ. ಈ ದೋಷಗಳನ್ನು ನಾವು ಬಿಡಬೇಕು. ಇದು ಸುಧಾರಣೆ ಮಾಡ್ಕೊಳ್ಳೋದು. ಬರೀ ದೋಷ ನಾವು ಬಿಡೋದು ಅಲ್ಲದೆ ಏನೇನು ಅಳವಡಿಸ್ಕೊಳ್ಬೇಕು ನಾವು? ಕಳ್ಳತನವನ್ನು ಬಿಡಬೇಕು, ದಾನ ಮಾಡೋದನ್ನು ಕಲಿಬೇಕು. ನಮ್ಮ ಕೈನಲ್ಲಾದಷ್ಟು ನೋಡಿ ದಾನ ಮಾಡಬೇಕು. ಎಲ್ಲಿ ಸತ್ಯವಾಗಿ ನಡೀತಾ ಇದೆಯೋ ಆಶ್ರಮಗಳು, ಅದು ಅನಾಥಾಶ್ರಮ ಆಗಿರ್ಬೋದು ಕೊಡಿ, ಬೇರೆ ಇನ್ನೊಂದು ಆಶ್ರಮ ಆಗಿರ್ಬೋದು, ಸತ್ಸಂಗ ನಡೆಸೋ ಆಶ್ರಮ ಆಗಿರ್ಬೋದು, ಎಲ್ಲ ದಾನಿಗಳಿಂದನೇ ನಡೀತಾ ಇರೋದು. ಆಶ್ರಮಗಳಲ್ಲಿ ದಾಸೋಹ ಅಂದರೆ ಊಟ, ಅನ್ನದಾನ ವ್ಯವಸ್ಥೆ, ಸಾಧು ಸಂತರ ಪೂಜೆ, ಇವೆಲ್ಲವೂ ಭಕ್ತಾದಿಗಳು ಕೊಡತಕ್ಕಂಥ ದಾನದಿಂದನೇ ನಡೀತಾ ಇರೋದು. ತುಮಕೂರಿನಲ್ಲಿರ್ತಕ್ಕಂಥ ಸಿದ್ಧಗಂಗಾ ಮಠ, ಹಲವಾರು ಎಷ್ಟೇ ಮಠಗಳು ಏನೇ ಇರಲಿ ಎಲ್ಲವೂ ದಾನ, ಎಲ್ಲ ಧರ್ಮದಲ್ಲೂ ಅಷ್ಟೇ. ಸಾಧ್ಯವಾದಷ್ಟು ನ್ಯಾಯದಿಂದ ಸಂಪಾದನೆ ಮಾಡಿ, ಸಾಧ್ಯವಾದ ವ್ಯವಹಾರದಲ್ಲಿ ಸುಳ್ಳು, ವ್ಯಾಪಾರಂ ದ್ರೋಹ ಚಿಂತನ ಇದ್ದೇ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಆದರೆ ಇನ್ನೊಬ್ಬರಿಗೆ ತೊಂದರೆ ಆಗದೆ ಹಾಗೆ ಸುಳ್ಳು ಹೇಳಿದ್ರು ನಡೆಯುತ್ತೆ. ವ್ಯಾಪಾರದಲ್ಲಿ ಹೇಳಲೇಬೇಕು ಅಲ್ವರಾ? ಹೇಳದೇ ಇದ್ದರೆ ವ್ಯಾಪಾರ ಆಗೋದಿಲ್ಲ. ಹಾಗಾಗಿ ಸಂಪಾದನೆ ಮಾಡಿ, ದುಡ್ದು ಸಂಪಾದನೆ ಮಾಡಿ. ಕ್ಷಣಿಕವಾದ ಭೋಗ ವಿಲಾಸ ತ್ಯಾಗ ಮಾಡಿ. ಎಲ್ಲ ಕ್ಷಣಿಕ, ಶಾಶ್ವತವಾಗಿರ್ತಿತ್ತಾ? ಪಂಚ ವಿಷಯಗಳು ಶಾಶ್ವತವಾಗಿರ್ತವ? ಸುಖ ತಿನ್ನೋದು ಕೊನೆವರೆಗೂ ತಿನ್ನೋಕ್ಕಾಗತ್ತಾ? ಇಲ್ಲ. ಎಲ್ಲ ವಿಚಾರಗಳು ಅಷ್ಟೇ, ಕೇಳೋದು ಇವೆಲ್ಲ ಭೋಗ ವಿಲಾಸಗಳು. ಇವುಗಳನ್ನು ತ್ಯಾಗ ಮಾಡಿ ಬ್ರಹ್ಮಚರ್ಯ, ವೈರಾಗ್ಯ ಮಾಡಿ. ವೈರಾಗ್ಯದಿಂದ ಇರಿ. ವೈರಾಗ್ಯ ಅಂತಂದರೆ ವೈ ಅಂದರೆ ಬಿಡೋದು, ರಾಗ ಅಂದರೆ ಪ್ರೇಮವನ್ನು, ಅದರ ಮೇಲಿರ್ತಕ್ಕಂಥ ಮೋಹವನ್ನು ಬಿಡಿ. ನಾನು ಇದನ್ನು ತಿನ್ನಲೇಬೇಕಪ್ಪ ಅನ್ನೋ ಒಂದು ಮೋಹ ಬಿಡಿ. ಆ ಸಮಯಕ್ಕೆ ಏನು ಸಿಗುತ್ತೋ ನಿಮಗೆ ಅದನ್ನು ತಿನ್ನುವಂಥರಾಗಿ. ಒಟ್ಟಾರೆ ಏನು ನಾವು ಗಾದೆ ಹೇಳ್ತಾರಲ್ಲ, ಬದುಕಕ್ಕೋಸ್ಕರ ಊಟ ಮಾಡಿ, ಊಟ ಮಾಡೋಕ್ಕೋಸ್ಕರ ಬದುಕಬೇಡಿ. ನೀವು ಶರೀರ ಹೊಟ್ಟೆ ತುಂಬಬೇಕು, ಆರೋಗ್ಯವಾಗಿರಬೇಕು, ಆರೋಗ್ಯವಾದ ಪದಾರ್ಥಗಳನ್ನು ಸೇವನೆ ಮಾಡಿ, ಅದರಲ್ಲೂ ಸಸ್ಯಾಹಾರವನ್ನು ಸೇವನೆ ಮಾಡಿ, ಮಾಂಸಾಹಾರವನ್ನು ಬಿಡಬೇಕು. ಒಂದು ಕಡೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾವಾಗ ಪರಮಾತ್ಮನ ದರ್ಶನ ಆಗುತ್ತೆ ಅಂದರೆ ನಮ್ಮ ಸ್ವರೂಪದ ದರ್ಶನ, ಅದೇ ಪರಮಾತ್ಮ, ನಿಜವಾದ ಪರಮಾತ್ಮ. ಅದು ದರ್ಶನ ಆಗಬೇಕಾದ್ರೆ ನಮ್ಮಲ್ಲಿ ಕಪಟ ಇರಬಾರ್ದು, ಮೋಸ ಇರಬಾರ್ದು, ವಂಚನೆ ಇರಬಾರ್ದು. ಗುರುವಾಣಿಯಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಸಂಶಯ ಬಂದರೆ ಕೇಳಿ, ನನಗಿಂಥದ್ದು ಗೊತ್ತಾಗಲ್ಲ, ಇಂಥ ಸಂಶಯ. ಒಂದು ಪ್ರಶ್ನೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಬ್ಬರು ಸಾಕಷ್ಟು ಪ್ರಶ್ನೆ ಆಗ್ತಾರೆ. ನೀವು ಸಾಮಾನ್ಯವಾಗಿ ನಾವೆಲ್ಲ ಗುರುಗಳನ್ನ, ಮಹರ್ಷಿಗಳನ್ನು ದಿವ್ಯ ದೃಷ್ಟಿಯಿಂದ ನೋಡಿ ಎಲ್ಲ ನಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ತಾ ಇರ್ತೀವಿ. ದಿವ್ಯ ದೃಷ್ಟಿ ಅಂದರೆ ಅವ್ರ ಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ. ಒಂದು ಪ್ರಶ್ನೆ, ಅದು ಹೇಗೆ ಸಾಧ್ಯ ಅಂತ ನಾನು ಉದಾಹರಣೆ ಕೊಟ್ಬಿಟ್ಟೆ. ಈ ಸರಿಗಮ ಪದನಲ್ಲಿ ಈ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆ ನೋಟಿನ ಸಂಖ್ಯೆ ಎಲ್ಲ ಹೇಳೋದು. ಅವರು ಪ್ರಶ್ನೆ ಹಾಕ್ಬಿಟ್ರು, ಆ ರೀತಿ ಹೇಳೋದಾಗಿದ್ದರೆ ನಾವು ಅಕ್ರಮವಾಗಿ ಸಂಪಾದನೆ ಮಾಡ್ಬೋದಲ್ಲ? ಹೇಗೆ ಅಂತಂದರೆ, ಈ ಇಸ್ಪೀಟ್ ಆಟದಲ್ಲಿ ನಂಬರ್ಗಳೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ಕಡೆನೇ ನಾವು ಮಾಡ್ಬೋದಲ್ಲ ಅಂತ ಪ್ರಶ್ನೆ. ಆಗ ನಾನು ಹೇಳಿದೆ, ಅಂಥವೆಲ್ಲ ಇದ್ದರೆ ಗುರುಗಳ ದರ್ಶನ ಆಗೋದಿಲ್ಲ. ಅದಕ್ಕೂ ಒಂದು ಉದಾಹರಣೆ ಕೊಟ್ಟೆ. ಸುಮಾರು ಒಂದು 30 ವರ್ಷದ ಕೆಳಗಡೆ ಟೌನ್ ಹಾಲ್ನಲ್ಲಿ, ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, PC ಸರ್ಕಾರ ಅಂತ ಮ್ಯಾಜಿಕ್ ಶೋ ನಡೆಸ್ತಾ ಇದ್ರು. ಅವರು ನೋಟುಗಳನ್ನೆಲ್ಲ ಪ್ರಿಂಟ್ ತೋರಿಸೋದು ಅಲ್ವಾ ಸ್ವಾಮಿ? ನೋಟುಗಳೆಲ್ಲ, ಇದೆಲ್ಲ ನೋಟುಗಳು. ಹಾಗೆ ನೋಟುಗಳೆಲ್ಲ ಅವನು ಪ್ರಿಂಟ್ ಮಾಡ್ಕೊಂಡು ಅವನೇ ಜೀವನ ಮಾಡ್ಬೋದಾಗಿತ್ತಲ್ಲ. ಯಾಕೆ ಇಲ್ಲಿ ಟಿಕೆಟ್ ಇಟ್ಟು
ಸಾರ್ವಜನಿಕರಿಂದ ಹಣ ಸಂಗ್ರಹಣೆ ಮಾಡಿ ಜೀವನ ಮಾಡ್ತಾ ಇದ್ದ. ನೋಡಿ, ಅದೆಲ್ಲ ಆಗೋದಿಲ್ಲ, ಅದೆಲ್ಲ ಆಗೋದಿಲ್ಲ. ಕಪಟ ಆಗೋದಿಲ್ಲ. ಅದೇ ರೀತಿ ಜ್ಞಾನದ ವಿಚಾರದಲ್ಲಿ ಕಪಟ, ಮೋಸ, ವಂಚನೆ ಆಗೋದಿಲ್ಲ. ಮೋಸ ಮಾಡ್ಬೋದಲ್ಲ ಅವ್ನು ಜನಗಳಿಗೆ. ನೋಟುಗಳನ್ನ ಪ್ರಿಂಟ್ ಮಾಡಿ, ನೋಡಪ್ಪ ಇದು ಒರಿಜಿನಲ್ ನೋಟು ಅಂತ. ಮೋಸ ಮಾಡ್ತಾ ಇಲ್ಲ ಅವತ್ತು ಫೋಟೋ ನೋಟುಗಳನ್ನ ಮಾಡ್ತಾ ಇದ್ದ. ಹಂಗೆ ಮಾಡ್ಬೋದಾಯ್ತು. ಅವನು ಯಾಕೆ ಟಿಕೆಟ್ ಇಟ್ಟ? ಅದು ಐಂದ್ರಜಾಲಿಕ, ಅದು ಮೋಡಿ ವಿದ್ಯೆ ಅವೆಲ್ಲ ವಿದ್ಯೆಗಳು. ಅವುಗಳನ್ನೆಲ್ಲ ಸ್ವಾರ್ಥಕ್ಕೆ ಬಳಸ್ಕೊಳ್ಬಾರ್ದು. ಅದೆಲ್ಲ ಗುರುಗಳು ಒಂದು ಕಂಡೀಷನ್ ಹಾಕಿನೇ ಕಲಿಸೋದು. ಗುರುಗಳು ಒಂದು ಕಂಡೀಷನ್ ಹಾಕಿನೇ ಕಲಿಸೋದು. ಹಾಗಾಗಿ ನಾವು ಪ್ರೇಮವನ್ನು ಬಿಡಬೇಕು, ವೈರಾಗ್ಯ ತಾಳಬೇಕು, ಹಿಂಸೆಯನ್ನು ಬಿಟ್ಟು ದಯೆ ಇರಬೇಕು ನಮ್ಮಲ್ಲಿ ಎಲ್ಲರ ಮೇಲೆ. ದಯಾ ಸಬು ಕೊಯ್ ಕಹೆ, ದಯಾ ಕ ಮರ್ಮ ನ ಜಾನ ಕೊಯ್, ಜಾತ ಜೀವು ಜಾನೇ ನಹಿ, ದಯಾ ಕ ಹಾಸ್ಯ ಹೋ. ನೋಡಿ ಹೇಳ್ತಾರೆ ಕಬೀರ್ ಸಾಹೇಬರು, ದಯೆ ಅಂತ ಎಲ್ಲರೂ ಕೂಗ್ತಾ ಇದ್ದಾರಪ್ಪ. ಏನೋ ದಯೆ ಅರ್ಥ ಏನೋ? ದುಡ್ಡು ಇಲ್ದವನಿಗೆ ದುಡ್ಡು ಕೊಟ್ಟರೆ, ಕಷ್ಟದಲ್ಲಿರೋನಿಗೆ ದುಡ್ಡು ಕೊಟ್ಟರೆ ದಯೆ, ಅನ್ನ ಇಲ್ದವನಿಗೆ ಅನ್ನ ಕೊಟ್ಟರೆ ದಯೆ, ಬಟ್ಟೆ ಇಲ್ದವನಿಗೆ ಬಟ್ಟೆ ಕೊಟ್ಟರೆ ದಯೆ. ಇವೆಲ್ಲ ದಯೆನೇ ಮಾಡಬೇಕು. ಆದರೆ ನಿಜವಾದ ದಯೆಯ ಅರ್ಥ ತಿಳಿಯಿರಿ ಅಂತ. ಏನು? ನನ್ನ ಹಾಗೆ ಎಲ್ಲರೂ ಚೈತನ್ಯ ಜೀವಿಗಳು. ನನ್ನ ದೇಹಕ್ಕೆ ನೋವಾದರೆ ನಾನು ನೋವು ಪಡ್ತೀನಿ. ಅದೇ ರೀತಿ ಅವರು ದೇಹಕ್ಕೆ ನೋವಾದರೆ ಅವ್ರು ನೋವು ಪಡ್ತಾರೆ ಹಿಂಸೆ ಮಾಡಿದಾಗ. ಅಲ್ಲವ್ರ ಹೊಡೆದ್ರೆ ನೋವಾಗುತ್ತೆ ತಾನೆ ನಮ್ಮ ದೇಹಕ್ಕೆ. ಅಯ್ಯೋ ಅಂತೀವಿ, ಅಮ್ಮ ಅಂತೀವಿ, ಅಪ್ಪ ಅಂತೀವಿ. ಅವನು ಅದೇ ಹೇಳೋದು. ಏಟ್ ಬಿದ್ದಾಗ ಇನ್ನೊಬ್ಬ ವ್ಯಕ್ತಿನಿ, ಅಯ್ಯೋ ಅಪ್ಪ. ಮನಸ್ಸಿಗೆ ನೋವಾಗುತ್ತೆ, ದೇಹಕ್ಕೆ ನೋವಾಗುತ್ತೆ. ನೋಡಿ, ದಯೆ ಧಾರಣೆ ಮಾಡಿ ಹಿಂಸೆಯನ್ನು ಬಿಡಿ. ಮಾತಿನ ಹಿಂಸೆ ಬಿಡಿ, ಒಡೆಯೋದು, ಕಲಹ ಮಾಡೋದು, ಬೈಯೋದು, ಇವೆಲ್ಲವನ್ನು ಬಿಡಿ. ಸುಳ್ಳು ಹೇಳಿದ್ದೀನಿ, ಸುಳ್ಳು. ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ಯಾವಾಗಲೂ ಸತ್ಯವನ್ನೇ ನುಡಿಬೇಕು ಅನ್ನೋದು ಅರ್ಥ ಏನು ಅಂದರೆ, ಸತ್ಯಜ್ಞಾನವನ್ನು ಸ್ವೀಕಾರ ಮಾಡಿ ನೀವು. ಸತ್ಯಜ್ಞಾನ. ಇವಾಗ ಸತ್ಯನಾಮ ಅಂತ ಹೆಸರಿನಲ್ಲಿ ಹನುಮಾನ್ ಸಾಹೇಬರು, ಕಬೀರ್ ಸಾಹೇಬರು ಹೇಳಿದ್ರು ಅಂತ ಅವ್ರ ರೆಕಾರ್ಡ್ಗಳು ಮಾಡಿರ್ತಕ್ಕಂಥ ರೆಕಾರ್ಡ್ಗಳನ್ನು ನೋಡ್ತಾ ಇದ್ದೀವಿ ನಾವು. ಸತ್ಯನಾಮ ಯಾವುದು? ನಮ್ಮ ಸ್ವರೂಪ, ನಮ್ಮ ಆತ್ಮ. ಅದನ್ನು ಬ್ರಹ್ಮ ಅಂತ ಕರೆದ್ರು, ಇನ್ನೊಬ್ರು ಇನ್ನೊಂದು ರೀತಿ ಕರೆದ್ರು, ಒಂದೊಂದು ಪರಂಪರೆಯಲ್ಲಿ ಒಂದೊಂದು ರೀತಿ ಕರೀತಾರೆ ಅಲ್ವರ. ಅಲ್ಲಿ ಹೆಚ್ಚು ಕಡಿಮೆ ನೋಡಬಾರ್ದು. ಅವ್ರದ್ದು ಸರಿ ಇಲ್ಲ ರೀ, ನಮ್ಮದು ಸರಿ ಇದೆ. ಇದೆಲ್ಲ ನಡೀತಾ ಇರ್ತವೆ, ಇದೆಲ್ಲ ನಡೀತಾ ಇದೆ. ಜ್ಞಾನಿಗಳೇ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಜ್ಞಾನಿಗಳೇ ಇದನ್ನು ಮಾಡ್ತಾ ಇರ್ತಾರೆ ಹೆಚ್ಚು ಕಡಿಮೆ. ನಮ್ಮದೇ ಶ್ರೇಷ್ಠ, ಅವ್ರದ್ದು ಕಡಿಮೆ. ನಾವು ನಮ್ಮದೇ ಶ್ರೇಷ್ಠ, ಅವ್ರದ್ದು ಕಡಿಮೆ ಅನ್ನಬಾರ್ದು. ಜ್ಞಾನಿಗಳು ಯಾವ ರೀತಿ ಇರಬೇಕಂದ್ರೆ, ಅವರೊಂದು ಭಾಗದಲ್ಲಿ ಮುಂದುವರಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅದು ಜ್ಞಾನ ಮಾರ್ಗನೇ ಅಂತ ತಿಳಿದು ದಯೆಯಿಂದ ಎಲ್ಲರನ್ನೂ ನೋಡಬೇಕು. ದಯೆಯಿಂದ ಎಲ್ಲರನ್ನ ನೋಡಬೇಕು. ಆ ವಿಚಾರ ನಾನು ಮೊನ್ನೆ ಹೇಳಿದೆ. ಬೇರೆ ಪರಂಪರೆಯವರು ಸದ್ಗುರು ಕಬೀರ್ ಸಾಹೇಬರ ಜನನವನ್ನು ಖಂಡನೆ ಏನು ಪ್ರಕಟವಾದರು. ನಾವು ಪ್ರಕಟ ಮಹೋತ್ಸವ ಅಂತ ಮಾಡ್ತಾ ಇದ್ದೀವಿ 28ಕ್ಕೆ. ಪ್ರಕಟ ಅಂದರು, ಅವರು ಪ್ರಕಟ ಆದರು. ಎಲ್ಲರಂತೆ ಅವರು ಹುಟ್ಟಲಿಲ್ಲ. ಅದನ್ನು ಅವರು ಬೇರೆ ಒಂದು 17ನೇ ತಾರೀಕು ಇದರಲ್ಲಿ ಖಂಡನೆ ಮಾಡಿದ್ರು. ಅದು ನಾನು ಹೇಳಿದೆ, ನಿಮ್ಮ ಪುಸ್ತಕದಲ್ಲಿ ಹಾಕಿದ್ದಾರೆ ನೋಡಿಯಪ್ಪ, 55ನೇ ಪೇಜು ಹಾಕಿದ್ದಾರೆ ನೋಡಿ ನೀವೇ ಅಂತ. ಇಲ್ಲಿ ಯಾಕೆ ಆ ಪ್ರಶ್ನೆ ಬರುತ್ತೆ ಅಂತಂದರೆ, ಸಂದೇಹಗಳು ಬಂದ್ಬಿಡ್ತವೆ, ಸಂಶಯಗಳು ಬಂದ್ಬಿಡ್ತವೆ. ಅವರು ಒಬ್ಬರು ಮಾತ್ರ ಆ ರೀತಿ, ಬೇರೆ ಯಾರೂ ಆ ರೀತಿ ಆಗಲಿಲ್ವಾ, ಈ ರೀತಿ ಸಂಶಯ ಬರುತ್ತೆ. ಹಾಗಾಗಿ ಅದನ್ನು ಮರೆಮಾಚೋದಕ್ಕೆ ಈ ರೀತಿ ಹೇಳಿದ್ದಾರೆ. ಆದರೆ ನಮ್ಮ ನಂಬಿಕೆ ಏನೋ, ಅವರು ಪ್ರಕಟ ಆದರು. ನಮ್ಮ ನಂಬಿಕೆ ಅಷ್ಟೇ, ಅವರವ್ರ ನಂಬಿಕೆ ಅವರವರು. ಇನ್ನೊಂದು ಸಂಪ್ರದಾಯವರು ಅದನ್ನು ಖಂಡನೆ ಮಾಡಬಾರ್ದು. ಆದರೆ ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅನ್ನೋದು ತಿಳಿಬೇಕು. ನಾವು ಸತ್ಯಜ್ಞಾನದ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಏನು? ಸತ್ಯನಾಮ ಎಂಬ ಹೆಸರಿನಲ್ಲಿ ಪಾರಕಿ ಜ್ಞಾನವನ್ನು ನಾವು ಬೋಧನೆ ಮಾಡ್ತಾ ಇದ್ದೀವಿ. ಅದು ಸುಳ್ಳು, ಇದು ಸುಳ್ಳು. ವಿಚಾರ ಮಾಡಿದ್ರೆ, ಚರ್ಚೆ ಮಾಡಿದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಚರ್ಚೆ ಮಾಡಿದರೆ ಎಲ್ಲೆಲ್ಲೋ ಹೋಗುತ್ತೆ. ಅಲ್ಲಿಗೆ ಜ್ಞಾನಿಗಳಾದವ್ರು ಏನು ಮಾಡಬೇಕು? ಇವರೇನು ನೋಡ್ತಾ ಇದ್ದಾರೆ? ಜ್ಞಾನ ಮಾರ್ಗದಲ್ಲಿ ಇದ್ದಾರಾ? ಈ ಪುಸ್ತಕದಲ್ಲಿ ಹಾಕಿದ್ದಾರೆ.
ಯಾವುದೇ ಪಂಥ, ಯಾವುದೇ ಧರ್ಮ, ಯಾವುದೇ ಸಮುದಾಯ ಅಂದರೆ ಜಾತಿ, ವರ್ಣ, ಅವನು ವೈರಾಗ್ಯವಂತನಾಗಿದ್ದಾನ, ಅವನಿಗೆ ಗೌರವ ಕೊಡಿ, ಆಧರಿಸಿ ಅಂತ ಇದೇ ಪುಸ್ತಕದಲ್ಲಿ. ದೈವ ಭಕ್ತನ, ವೈರಾಗ್ಯವಂತನ, ವಿಷ್ಣು ಭಕ್ತನ, ಕೃಷ್ಣನ ಭಕ್ತನ, ರಾಮನ ಭಕ್ತನ, ವೈರಾಗ್ಯದಿಂದ ಇದ್ದಾನ ಅಂದರೆ ಎಲ್ಲವನ್ನ ಬಿಟ್ಟು, ಎಲ್ಲವನ್ನ ಗೆದ್ದು, ಅರಿಷಟ್ ವರ್ಗಗಳನ್ನು ಗೆದ್ದು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾನ, ಅವನಿಗೆ ಗೌರವ ಕೊಡಿ. ಇದು ಸತ್ಯವನ್ನೇ ನುಡಿಬೇಕು. ಇಲ್ಲಿ ಸತ್ಯನೇ ಹೇಳ್ತಾ ಇರೋದು, ಸತ್ಯಜ್ಞಾನ ವಿಚಾರನೇ ಹೇಳ್ತಾ ಇರೋದು. ಸುಳ್ಳು ಹೇಳೋದು ಬಿಟ್ಟು, ಸುಳ್ಳು ಹೇಳ್ತಾ ಇಲ್ಲ ಆ ಕಡೆ ಈ ಕಡೆ ಅಂತ. ಇನ್ನು ನಿಂದೆ ಮಾಡೋದು ಬಿಟ್ಟು ಸದ್ಗುಣಗಳನ್ನು ಕೊಂಡಾಡಿ. ಯಾರನ್ನು ನಿಂದೆ ಮಾಡಬೇಡಿ, ಅವರಲ್ಲಿರ್ತಕ್ಕಂಥ ದೋಷ ಹುಡುಕಬೇಡಿ. ಅದಕ್ಕೆ ಕಬೀರ್ ಸಾಹೇಬ್ರು ಒಂದು ಕಡೆ ಹೇಳ್ತಾರೆ, ಕೆಡುಕರನ್ನು ಹುಡುಕುತ್ತಾ ಹೊರಟೆ, ಕೆಡುಕರ್ಯಾರೂ ಸಿಗಲಿಲ್ಲ ಎನಗೆ, ನನ್ನ ಮನವ ನಾನೇ ನೋಡೆ, ನನಗಿಂತ ಕೆಡುಕರ್ಯಾರೂ ಸಿಗಲಿಲ್ಲ. ಕನ್ನಡ. ನಾನು ಕೆಟ್ಟವರು ಹೊರಗಡೆ ಇದ್ದಾರೆ ಅಂದರೆ ಊರೆಲ್ಲ ಸುತ್ತಿದ್ರಂತೆ, ಹುಡುಕಿದ್ರಂತೆ, ಯಾರೂ ಸಿಕ್ಕಲಿಲ್ಲಂತೆ ಅವ್ರಿಗೆ ದೃಷ್ಟಿನಲ್ಲಿ. ಮನಸ್ಸನ್ನು ವಿಚಾರ ಮಾಡಿದಾಗ ಆ ಮನಸ್ಸು ಕೆಡ್ತಲ್ಲ ನೋಡಿ, ಅದೇ ನಾನೇ ಕೆಟ್ಟವನಪ್ಪ, ನನ್ನ ಮನಸ್ಸೇ ಕೆಟ್ಟದ್ದು. ಯಾಕೆ? ನಾನು ಹೊರಗಡೆ ಕೆಡುಕರನ್ನು ಹುಡುಕ್ತಾ ಇದ್ದೆ, ಯಾರೂ ಸಿಕ್ಕಲಿಲ್ಲ ನನಗೆ. ನನ್ನ ಮನಸ್ಸು ಕೆಟ್ಟಿತ್ತು. ಯಾಕೆ? ನನ್ನ ಮನಸ್ಸಿನಲ್ಲಿ ಉತ್ಪತ್ತಿ ಆಯಿತು. ಕೆಡುಕರವರೇ ಆಚೆ ಕಡೆ, ಕೆಟ್ಟವರವರೇ ಆಚೆ ಕಡೆ ಅಂತ. ಹಾಗಾಗಿನೇ ನಿನ್ನ ಮನಸ್ಸನ್ನು ನೀನು ವಿಚಾರ ಮಾಡಿ ನೋಡು, ನಿಂದೆ ಮಾಡಬೇಡ. ಸದ್ಗುಣಗಳು, ಅವರಲ್ಲಿ ಒಳ್ಳೆ ಗುಣಗಳನ್ನು ಕಂಡು ಬಂದರೆ ಅವ್ರನ್ನ ಕೊಂಡಾಡು. ಬೈಯೋದನ್ನು ಬಿಡು. ಗುರುಸ್ತುತಿ, ಭಜನೆ, ಗುರುಭಕ್ತಿಗಳನ್ನು ಮಾಡು. ಕ್ರೋಧವನ್ನು ಬಿಟ್ಟು ಕ್ಷಮಿಸಿದ್ರು ಅಂತ. ಯಾರೋ ವಶಿಷ್ಠರು ಆತನನ್ನು ಕ್ಷಮಿಸಿದ್ರು. ಇದು ಜ್ಞಾನಿಗಳ ಲಕ್ಷಣ. ಇಲ್ಲಿರೋದನ್ನೇ ನಾವು ಹೇಳ್ತಾರೆ. ಈ ರೀತಿ ನಾವು ಸುಧಾರಣೆ ಮಾಡ್ಕೊಳ್ಬೇಕು ನಮ್ಮಲ್ಲಿರೋ ದೋಷಗಳನ್ನು. ಅಸೂಯೆ ಬಿಡಬೇಕು, ಅಸೂಯೆಯನ್ನು ಬಿಡಬೇಕು, ಅಭಿಮಾನವನ್ನು ಬಿಡಬೇಕು. ನಾನು ಇಂಥ ವ್ಯಕ್ತಿ, ನನ್ನ ಪ್ರತಿಷ್ಠೆ ಏನು, ನಾನೇನು, ಹಾಗೆ ಶೀಲ, ಧರ್ಮವನ್ನು ಧಾರಣೆ ಮಾಡಬೇಕು. ಸೀತೆ, ಅವನು ರಾಮ ಏಕಪತ್ನಿ ವ್ರತಸ್ಥ, ಇವಳು ಏಕಪತಿ ವ್ರತಸ್ಥೆ. ನೋಡಿ, ಇದು ಧರ್ಮದ ವ್ಯಾಖ್ಯಾನ ಏನು ಅಂದರೆ, ನಾವು ಮಾಡತಕ್ಕಂಥ ಆಚರಣೆಗಳಿಂದ, ನಾವು ನಡೆಯತಕ್ಕಂಥ ನುಡಿಗಳಿಂದ, ನಾವು ನಡ್ಕೊಳ್ಳತಕ್ಕಂಥ ವಿಧಾನಗಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಇದು ಧರ್ಮ. ಇನ್ನೊಬ್ಬರ ಮನಸ್ಸಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರ ದೇಹಕ್ಕೆ ತೊಂದರೆ ಆಗಬಾರ್ದು, ಮನುಷ್ಯರಿಗೆ ಅಲ್ಲ ಪ್ರಾಣಿಗಳಿಗೂ ಆಗಬಾರ್ದು. ಇದು ಧರ್ಮ. ಏನೋ ನಾವು ಮಾತನಾಡೋ ಮಾತುಗಳಿಂದ, ನಾವು ನಡೀತಕ್ಕಂಥ ನಡತೆಗಳಿಂದ, ನಾವು ಮಾಡೋ ಜೀವನದ ವಿಧಾನಗಳಿಂದ ಪ್ರಾಣಿಗಳಿಗೆ ಇನ್ನೊಂದು ಪ್ರಾಣಿಗೂ ತೊಂದರೆ ಆಗಬಾರ್ದು, ಮನುಷ್ಯರಿಗೂ ತೊಂದರೆ ಆಗಬಾರ್ದು. ಇದು ಧರ್ಮ. ಹಠ ಬಿಡಬೇಕು. ನಿಷ್ಪಕ್ಷವಾಗಿ ಬೇರೆಯವರಿಗೆ ಒಳ್ಳೆಯದನ್ನೇ ಹಾರೈಸಬೇಕು. ನೋಡಿ, ಯಾವುದೇ ಪಕ್ಷಪಾತವಿಲ್ಲದೆ ಒಳ್ಳೆಯದನ್ನೇ ಹಾರೈಸಬೇಕು. ಯಾವುದೇ ಪಕ್ಷ, ಅವನು ಯಾವುದೇ ಜಾತಿ ಧರ್ಮ ಯಾರಾದರೂ ಆಗಿರಲಿ, ಒಳ್ಳೆಯವನು ಒಳ್ಳೆಯದನ್ನೇ ಹಾರೈಸಬೇಕು. ಅವನಿಗೆ ಒಳ್ಳೆಯದಾಗಲಿ ಅಂತ, ಒಳ್ಳೆಯದಾಗಲಿ. ಹೀಗೆ ನಮ್ಮಲ್ಲಿ ಇರತಕ್ಕಂಥ ದೋಷಗಳನ್ನು, ದೋಷ ಹೇಳಿದ್ವಲ್ಲ ಒಂದೊಂದೇ, ಆ ದೋಷಗಳನ್ನು ಸುಧಾರಣೆ ಮಾಡ್ಕೊಳ್ಳೋ ವಿವರ. ಕಳ್ತನ ಬಿಡಬೇಕು, ವ್ಯಭಿಚಾರ ಬಿಡಬೇಕು, ಪ್ರಾಣಿ ಹಿಂಸೆ ಬಿಡಬೇಕು, ನಿಂದೆ ಬಿಡಬೇಕು, ಬೈಯೋದು ಬಿಡಬೇಕು, ಕುಂತ್ರೆ ನಿಂತ್ರೆ ಸುಳ್ಳು ಹೇಳ್ತೀವಿ ಅದನ್ನು ಬಿಡಬೇಕು. ಕುಂತ್ರೆ ಸುಳ್ಳು, ನಿಂತ್ರೆ ಸುಳ್ಳು, ಗಾದೆ ಇಲ್ವಾ? ಏನವನು ಕುಂತ್ರೆ ಸುಳ್ಳು ಹೇಳ್ತಾನೆ, ನಿಂತ್ರೆ ಸುಳ್ಳು ಹೇಳ್ತಾನೆ ಅಂತ ಅಲ್ವರಾ? ಕಬ್ಬನ್ಪೇಟೆ ಭಾಷೆ ಕೇಳಿದ್ದೀರಾ? ಅಲ್ಲೇ ನಮ್ಮ ಎಲ್ಲ ಭಾಷೆಯಲ್ಲೂ ಇದೆ. ಎಲ್ಲದು ಇಲ್ಲಿ ಇದೆ.
ಕ್ರೋಧ, ಈರ್ಷ್ಯೆ ಇವೆಲ್ಲ ದೋಷಗಳು, ನಮ್ಮಲ್ಲಿರ್ತಕ್ಕಂಥ ದೋಷಗಳು. ಮನುಷ್ಯನ ಪ್ರತಿಯೊಬ್ಬ ಮಾನವನಲ್ಲೂ ಇರುತ್ತೆ, ಪ್ರತಿಯೊಬ್ಬ ಮಾನವನಲ್ಲೂ ಇರುತ್ತೆ. ಹಾಗಾಗಿ ಅಭಿಮಾನ, ಛಲ, ಮೋಸ ಇವುಗಳನ್ನೆಲ್ಲ ಬಿಡೋದ್ರ ಬಗ್ಗೆ ವಿವರಣೆ ಕೊಟ್ಟರು. ಏನೋ ಹೆಂಗೆ ಅಂತ. ಹೀಗಾಗಿ ನಾವು ನಮ್ಮಲ್ಲಿರೋ ದೋಷಗಳನ್ನು ಬಿಟ್ಟರೆ ಅವೇ ಶತ್ರುಗಳು ನಮಗೆ. ಅದೇ ವಿಚಾರ. ಈ ವಿಚಾರಗಳು ಇದೇ ನಮಗೆ ಶತ್ರು, ಬೇರೆ ಯಾರು ಶತ್ರು ಇಲ್ಲ ಹೊರಗಡೆ. ನಮ್ಮ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಈ ವಿಚಾರಗಳೇ ಶತ್ರು, ಈ ದೋಷಗಳೇ ಶತ್ರು. ಹೇಗೆ ಶತ್ರು? ಕಳ್ತನ ಮಾಡ್ತಾ ಇರೋನು ಕಳ್ತನ ಒಂದಲ್ಲ ಒಂದು ದಿನ ಸಿಕ್ಕಾಕ್ಕೊಳ್ತಾನ, ಶಿಕ್ಷೆ ಅನುಭವಿಸ್ತಾನೆ. ಹಾಗೆ ಮಾಡಿದ ತಪ್ಪಿಗೆ ಶಿಕ್ಷೆ ಉಂಟು, ಮಾಡಿದ ತಪ್ಪಿಗೆ ಶಿಕ್ಷೆ ಉಂಟು. ಈ ವಿವೇಕ ಪ್ರಭಾ ಅಂತ ಒಂದು ಒಳ್ಳೆಯ ಧಾರ್ಮಿಕ ಗ್ರಂಥ ಬರ್ತಿದೆ, ಅದರಲ್ಲಿ ಕೊಟ್ಟಿದ್ದ ಏನು, ಒಳ್ಳೆಯ ಶಿಕ್ಷೆಗಳಿಗೂ ಸಹ ಒಳ್ಳೆಯ ಕರ್ಮಗಳಿಗೂ ಸಹ ಶಿಕ್ಷೆ ಉಂಟು. ನೋಡಿ, ಒಳ್ಳೆ ಕೆಲಸ ಅಂತ ಮಾಡ್ತೀವಲ್ಲ ಅದಕ್ಕೂ ಶಿಕ್ಷೆ. ಹೇಗೆ ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ, ಯಾರೋ ಜಗಳ ಆಡ್ತಾ ಇದ್ರು, ಒಬ್ಬನು ಬಿಡಿಸಕ್ಕೆ ಹೋದ, ಇವನು ಬಿಡಿಸಕ್ಕೆ ಬಂದಲ್ಲ ಅಂತ ಇವನಿಗೆ ತಿವಿದ್ಬಿಟ್ರು. ಈಗೆಲ್ಲ ಕಡಿಮೆ ಆಗಿದೆ ಅದೆಲ್ಲ. ಜಗಳ ಹೋಗಿ ಇವಾಗ ಯಾರು ಬಿಡಿಸಕ್ಕೆ ಹೋಗಲ್ಲ. ಯಾಕೆ ಮೊದಲ ಥರ ಇಲ್ಲ, ಇರಪ್ಪ ನಮ್ಮ ಮೇಲೆ ಬರುತ್ತೆ, ನಮಗೇನಾದ್ರು ತೊಂದರೆ ಆದರೆ ಯಾರು ನಮ್ಮ ಹೆಂಡತಿ ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಾರೆ. ಆ ರೀತಿಯಾಗಿ ನಾವೇನು ಮಾಡ್ಕೊಬೇಕು, ನಮ್ಮಲ್ಲಿರೋ ದೋಷಗಳನ್ನು ನಿವಾರಣೆ ಮಾಡ್ತೀವಿ. ಶಿಕ್ಷೆ ಆಗೇ ಆಗುತ್ತೆ, ಒಳ್ಳೆಯ ಕರ್ಮಗಳಿಗೆ ಶಿಕ್ಷೆ. ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ದಾರಿ ತಪ್ಪಿಸೋದು ಅದು ಸಹ ಶಿಕ್ಷೆ. ಸಾಮಾನ್ಯವಾಗಿ ಇವತ್ತೊಂದು ದಿವಸ ನೋಡ್ತಾ ಇರೋದು ಧಾರಾವಾಹಿಗಳಲ್ಲಿ ಕಂಡು ಬರ್ತಾ ಇದೆ, ಅವಾಗ ನೋಡ್ತಾ ಇರ್ತೀವಿ. ಊಟ ಮಾಡೋವಾಗ ಯಾವಾಗೋ ತನ್ನ ಸ್ವಂತ ಮಗಳು ಸುಖವಾಗಿರಲಿ ಅಂಥೇಳಿ ಆ ಕುಟುಂಬವನ್ನು ಬೇರ್ಪಾಡು ಮಾಡೋದು. ಅದಕ್ಕೆ ಶಿಕ್ಷೆ ಇದೆ. ಹೆಣ್ಣು ಎತ್ತ ತಾಯಿಗೆ ಶಿಕ್ಷೆ ಇದೆ. ಯಾಕೆ? ಆ ತಂದೆ ತಾಯಿಗಳು ನೋವು ಬೀಳ್ತಾರೆ ಅಲ್ವ ಸ್ವಾಮಿ? ಧಾರಾವಾಹಿಗಳಲ್ಲಿ ಬರ್ತಾ ಇರತಕ್ಕಂಥದ್ದು ಅದಕ್ಕೂ ಶಿಕ್ಷೆ ಇದೆ. ಅವಳು ತನ್ನ ಮಗಳ ಸೌಕರ್ಯ ನೋಡಿದ್ಲು, ಏನು ಇವ್ರಿಗೆಲ್ಲ ಮಾಡಾಕ್ಬೇಕಲ್ಲ, ನನ್ನ ಮಗಳು ಸೌದೋಗ್ತಾಳೆ ಅಂತ. ಅಲ್ಲೇ ನಮ್ಮ ವಿಚಾರ ಮಾಡ್ತಾರೆ ನೋಡಿ. ಅದೆಲ್ಲ ಪಾಪ ಒಳ್ಳೇದನ್ನೇ ಅವಳು ನೋಡಿದ್ದು, ಆದರೆ ಆ ಜೀವಗಳು ನೋವು ಬೀಳ್ತಾವಲ್ಲ. ನೋಡಿ, ಅದಕ್ಕೂ ಶಿಕ್ಷೆ. ಅದಕ್ಕೆ ಉದಾಹರಣೆ. ಹೀಗೆ ಧಾರ್ಮಿಕ ವಿಚಾರದಲ್ಲೂ ಅಷ್ಟೇ ಶಿಕ್ಷೆ ಉಂಟು. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಬದಲಾವಣೆ ಮಾಡೋದು, ಇಲ್ಲಿ ಇರೋರನ್ನ ಕರ್ಕೊಂಡೋಗಿ ಅಲ್ಲಿ ಬದಲಾವಣೆ ಮಾಡೋದು, ಇವೆಲ್ಲ ಶಿಕ್ಷೆ ಉಂಟು ಸ್ವಾಮಿ. ಅವ್ರಿಗೆ ಈ ವಿಚಾರಗಳು ಗೊತ್ತಿಲ್ಲ. ಇದರ ಆಧಾರ ಮಾಡಿಕೊಂಡು ನಾವು ಬೇರೆ ಬೇರೆ ಗ್ರಂಥಗಳನ್ನು ಓದಿದಾಗ ಎಲ್ಲ ವಿಚಾರ ಅರ್ಥ ಆಗುತ್ತೆ. ಇದು ಆಧಾರ ಮೂಲ, ಬೀಜ ಗ್ರಂಥ. ಯಾವಾಗ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬೇರೆ ಗ್ರಂಥಗಳನ್ನು ಓದ್ತೀವೋ ಆವಾಗ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತಾಗ್ಬಿಡ್ತವೆ. ಅಭಿಲಾಷ್ ಸಾಹೇಬರು ಎಲ್ಲ ಗ್ರಂಥಗಳ ಅವಲೋಕನ ಮಾಡಿದ್ರು. ವೇದಗಳ ವಿಚಾರ ಸಾಗರ, ಉಪನಿಷತ್ತುಗಳು ಎಲ್ಲವನ್ನು ಅವಲೋಕನ ಮಾಡಿ ಎಲ್ಲವನ್ನು ಬರೆದರು. ಏನು ಬರೆದ್ರು? ಯಾವುದೇ ವ್ಯಕ್ತಿಯಾಗಲಿ ರಾಮನ ಪೂಜೆ ಮಾಡ್ತಾನೋ ಕೃಷ್ಣನ ಪೂಜೆ ಮಾಡ್ತಾನೋ ಅವನು ವೈರಾಗ್ಯವಂತನ, ಅವನಿಗೆ ಗೌರವಿಸಿ. ಅದೇ ಅಲ್ಲ, ಮಾನವೀಯತೆಯ ದೃಷ್ಟಿಯಿಂದ ಎಲ್ಲವನ್ನ ನೋಡಿ ಹಿಂಸೆ ಮಾಡಬೇಡಿ. ನೋಡಿ, ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರನ್ನ ನೋಡಿ ಹಿಂಸೆ ಮಾಡಬೇಡಿ. ಕಾಯ ವಾಚ ಮನಸ ಹಿಂಸೆ ಮಾಡಬೇಡಿ. ಇದನ್ನು ಸುಧಾರಣೆ ಮಾಡ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು. ಯಾಕೆ ಅಂದರೆ ಮನೋವೃತ್ತಿ ಅಂದರೆ ಮನಸ್ಸಿನ ವೃತ್ತಿ ಅಂದರೆ ಕೆಲಸ. ಮನಸ್ಸಿನ ಕೆಲಸ ಏನು ಅಂತಂದರೆ ಈ ರೀತಿ ಎಲ್ಲರೆಲ್ಲ ದೋಷ ಹುಡುಕೋದು, ತಪ್ಪುಗಳನ್ನು ಮಾಡ್ತಾ ಇರೋದು, ಕಪಟ ಮಾಡ್ತಾ ಇರೋದು, ಮೋಸ ಮಾಡ್ತಾ ಇರೋದು, ಇವೆಲ್ಲ ಮಾಡ್ತಾ ಇದ್ರೆ ನಿನಗೆ ದೇವರು ಸಿಗೋದಿಲ್ಲ.
ಅಂದರೆ ನಿಮ್ಮ ಸ್ವರೂಪದ ದರ್ಶನ ಆಗೋದಿಲ್ಲ, ಶಾಂತಿ ಸಿಗೋದಿಲ್ಲ. ಆದ್ದರಿಂದ ಇವುಗಳನ್ನು ಬಿಡಿ. ಇವುಗಳನ್ನೇ ನೀವು ಇಟ್ಟುಕೊಂಡು, ಏನು ಈ ದೋಷಗಳು ಹೇಳಿದ್ವಲ್ಲ, ಇವುಗಳನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ನೂರಾರು ತೀರ್ಥಕ್ಷೇತ್ರಗಳನ್ನು ಸುತ್ತಿದ್ರೂ ಪ್ರಯೋಜನ ಇಲ್ಲ ನೋಡಿ. ನೂರಾರು ತೀರ್ಥಕ್ಷೇತ್ರಗಳನ್ನು ಸುತ್ತಿದ್ರೂ ಪ್ರಯೋಜನ. ಅದಕ್ಕೆ ಹೇಳಿರೋದವರು, ತೀರ್ಥಯಾತ್ರೆಗೆ ಫಲ ಒಂದು, ಸಾಧು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ. ತೀರ್ಥಯಾತ್ರೆಗೆ ಹೋದರೆ 100ಕ್ಕೆ 10 ಮಾರ್ಕ್ಸು ಅಷ್ಟೇ ಪುಣ್ಯ ಸಿಗುತ್ತೆ. ಇದು ಸಾಧು ಸಂಘ ಮಾಡ್ತಾ ಇರ್ತೀರಲ್ಲ, ಅದು 4. ಏನು ಅಲ್ಲಿ ವಿಚಾರ ತಿಳಿಸ್ತಾ ಇರ್ತಾರೆ ಸತ್ಸಂಗದಲ್ಲಿ. ನೋಡಿ ಇವಾಗೆಲ್ಲ ಹೇಳ್ತಾ ಇದ್ದೀವಲ್ಲ, ಇದನ್ನೆಲ್ಲ ಬಿಡಬೇಕು ಅಂತ, ಅದಕ್ಕೆ 40 ಮಾರ್ಕ್ಸು. ಅರ್ಥ ಆಯ್ತಾ? ಸದ್ಗುರು ಸಂಘಕ್ಕೆ ಅನೇಕ ಫಲ. ಯಾವಾಗ ಸದ್ಗುರುವಿನ ಸಂಘ ಮಾಡ್ತೀರೋ ಅನೇಕ ಫಲದ ಅರ್ಥ ಅಂದರೆ ಮುಂದೆ ನೀವು ಅನೇಕ ಜನ್ಮಗಳನ್ನು ತಾಳಬೇಕಾಗುತ್ತೆ. ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತೊಡಿಬೇಕಾಗುತ್ತೆ. ಪಟ್ಟಿ ಕೊಡಿ ಅಂತ ಕುತ್ಕೊಂಡ್ಬಿಟ್ಟವ್ರು ಅವರು. 84 ಲಕ್ಷ ಲೆಕ್ಕ ಕೊಡಿ ಸ್ವಾಮಿ ನಮಗೆ ಅಂತ ದೊಡ್ಡಬಳ್ಳಾಪುರದಲ್ಲಿ. ಆಯ್ತು ಸ್ವಾಮಿ ಹುಡುಕ್ತೀನಿ, ಸಿಕ್ಕಿದ್ರೆ ಕೊಡ್ತೀನಿ ಅಂತ ನಾನು ಜಾರ್ಕೊಂಡಿದ್ದೀನಿ. ಯಾರು ಕೊಡೋದಿಲ್ಲ, ಕಷ್ಟ ಇದೆ ಅದು ಕೊಡೋದಕ್ಕೆ. ಅದನ್ನು ಹೇಗೆ ಹೇಳಿದ್ರು ಅವರು ಅಂದರೆ ತಮ್ಮ ಒಂದು ದಿವ್ಯ ಜ್ಞಾನದ ಮೂಲಕ ಅದನ್ನು ತಿಳಿಸಿದ್ದಾರೆ. ಆ ದಿವ್ಯ ಜ್ಞಾನ ನಿಮಗೂ ಆಗುತ್ತೆ, ನೀವು ಸಾಧನೆ ಮಾಡಿ ಅಂತೇಳಿ. ಸಾಧನೆ ಮಾಡೋಕ್ಕೆ ಮುಂಚೆ ಪ್ರಶ್ನೆಗಳು ಅಲ್ವಾ? ಸಾಧನೆ ಮಾಡಿ ತಿಳಿಬೇಕು. 84 ಲಕ್ಷ ಜೀವರಾಶಿಗಳು ಇದೆ. ಅದನ್ನು ಎಲ್ಲ ಗುರು ಪರಂಪರೆ ಹೇಳಿದೆ. ಶಂಕರಾಚಾರ್ಯ ಪರಂಪರೆ ಅದ್ವೈತ ಸಿದ್ಧಾಂತ, ರಾಮಾನುಜ ಪರಂಪರೆ ದ್ವೈತ ಸಿದ್ಧಾಂತ, ರಾಮಾನುಜ ಪರಂಪರೆ ವಿಶಿಷ್ಟಾದ್ವೈತ ಭಕ್ತಿ ಸಿದ್ಧಾಂತ, ಮತ್ತು ಮಧ್ವಾಚಾರ್ಯರು ದ್ವೈತ ಪರಂಪರೆ. 2 ಜೀವಾತ್ಮ ಬೇರೆ ಪರಮಾತ್ಮ ಬೇರೆ. ಎಲ್ಲ ಸಿದ್ಧಾಂತಗಳಲ್ಲಿ 84 ಲಕ್ಷ ಜೀವರಾಶಿಗಳು ಹೇಳ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅನುಭವ ಆಗಿದೆ. ಅನುಭವ ಅಂದರೆ ತಿಳಿದಿದ್ದಾರೆ. ಇಷ್ಟೊಂದು ಪ್ರಾಣಿ ರಾಶಿಗಳು, ಲೆಕ್ಕ ಇಲ್ಲದಷ್ಟು ಪ್ರಾಣಿಗಳಿದ್ದಾವೆ. ಹೆಂಗೆ ಲೆಕ್ಕ ಕೊಡೋದು ನಾವು? ಅಲ್ಲ ಸ್ವಾಮಿ, ಸಣ್ಣ ಕ್ರಿಮಿಗಳು ಕಣ್ಣಿಗೆ ಕಾಣೋದಿಲ್ಲ, ಹೆಂಗೆ ಕೊಡ್ತೀರ ಲೆಕ್ಕ? ಗಾಳಿಯಲ್ಲಿ, ನೀರಲ್ಲಿ, ಎಷ್ಟೊಂದವೆ ಅಲ್ವರ? ಧೂಳಲ್ಲಿ. ಧೂಳಲ್ಲಿ ನೋಡಿ. ಅದಕ್ಕೆ ಅಂಡಜ, ಉದ್ಭಜ, ಶ್ವೇತಜ, ಉದ್ಭಿಜ. ಹೆಂಗೆ ಕೊಡೋದು? ಹೀಗೆ ಇಲ್ಲಿ ಅದಕ್ಕೆ ಹೇಳ್ತಾರೆ, ನೀವು ಇದನ್ನು ಬಿಡದೇ ಇದ್ದ ಪಕ್ಷದಲ್ಲಿ 10 ದಿಕ್ಕುಗಳಲ್ಲಿ ಸುತ್ತುತ್ತಾ ಇರ್ತೀರಾ ನೀವು. 16 ದಿಕ್ಕುಗಳು ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟುತ್ತಾ ಇರ್ತೀರಾ, ಸಾಯ್ತಾ ಇರ್ತೀರಾ. ನಿಮ್ಮನ್ನು ನೀವು ತಿಳಿದೇ ಇದ್ದರೆ ಪಕ್ಷದಲ್ಲಿ, ಇಲ್ಲಿ ಸುತ್ತುತ್ತಾ ಇರ್ತೀರ. ಶಂಕರಾಚಾರ್ಯರು ಒಂದು ಉದಾಹರಣೆ ಹಾಕಿದ್ರು. ಅವರು ಜ್ಞಾನಿಗಳು. ಮನುಷ್ಯ ಯಾವ ರೀತಿ ದುಃಖ ಪಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮನುಷ್ಯ ಒಂದು 100 ರೂಪಾಯೋ 500 ರೂಪಾಯೋ, ಇವಾಗ ಬೆಲೆ ಇರೋದು ಅಷ್ಟೇ ಅಲ್ವರ, 100 ರೂಪಾಯಿ 500 ರೂಪಾಯಿ ಕಳ್ಕೊಂಬಿಟ್ರೆ 3 ದಿನ ಚಿಂತೆ ಮಾಡ್ತಾನಂತೆ. ಹಗಲು ರಾತ್ರಿ ಚಿಂತೆ ಮಾಡ್ತಾನೆ. ಆದರೆ ತಾನು ಹುಟ್ಟುತ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಹಿಂದಿನ ಅನೇಕ ಯುಗಗಳಿಂದ ಹುಟ್ಟುತ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಮುಂದಕ್ಕೂ ಹುಟ್ತೀನಿ ಸಾಯ್ತೀನಿ ಅನ್ನೋದನ್ನು ಚಿಂತೆ ಮಾಡ್ತಾ ಇಲ್ವೇ? ಬಗೆಹರಿಸ್ಕೊಳಕ್ಕೆ ಹೋಗ್ತಾನೆ ಇಲ್ವೇ ಇವನು? ಹೇಗೆ ನಾನು ಅದನ್ನು ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದು ಶಂಕರಾಚಾರ್ಯ ಹಾಕಿದ್ರು. ಅದಕ್ಕೂ ಒಂದು ಪ್ರಶ್ನೆ ಅಲ್ಲಿ. ನಾವು ಉಂಗುರ ಕಳ್ಕೊಂಡ್ಬಿಟ್ರೆ ನಮ್ಮನ್ನು ಮನೆಯಲ್ಲಿ ಗುಗ್ಗು ಹಾಗೆ ಹೀಗೆ ಅಂತ ಬೈತಾರಲ್ಲ ಸ್ವಾಮಿ ಅಂತ ಪ್ರಶ್ನೆ ನೋಡಿ. ಅವ್ರು ಬರೀ ಪ್ರಶ್ನೆ ಆಗ್ತಾ ಇರ್ತಾರೆ. ಇಲ್ಲಿ ಒಳ್ಳೆಯದೇ, ನಾವು ಅದರಿಂದ ಒಂದು ಪ್ರೇರಣೆಯಾಗಿ ಉತ್ತರ ಕೊಡೋವಂಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ಒಳ್ಳೆಯದೇ. ಅದಕ್ಕೆ ನಾನು ಹೇಳಿದೆ, ಊರಿಗೆ ಹೋಗಿದ್ದಾಗ ಮನೆಯೇ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಸ್ವಾಮಿ ಬೀಗ ಚಿನ್ನಾಭರಣ ಎಲ್ಲ ಅವ ನಮ್ಮನೆ ಬರ ಅಂತೀವಿ ಅಂತೆ. ಇಸ್ಕೊಳ್ಳೋದು ನಿಮ್ಮ ಮನೆ ಬರ. ಹೆಂಗೆ ಉತ್ತರ ಸ್ವಾಮಿ?
ಇದು ಪ್ರಾರಬ್ಧನೇ, ಇದು ಪ್ರಾರಬ್ಧ, ಇದು ಪ್ರಾರಬ್ಧ, ನೀನು ಅದು ನೀನು ಬಯಸ್ಕೊಳ್ಳೋದಿತ್ತು ಮನೆಯಲ್ಲಿ ಅಷ್ಟೇ. ಈ ರೀತಿಯಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅಂದರೆ ಆತ್ಮ ಇನ್ನೊಂದು ದೇಹವನ್ನು ಪಡೆಯುತ್ತೆ. ಅದೆಲ್ಲ ಸಿದ್ಧಾಂತಗಳಲ್ಲಿದೆ. ಹುಟ್ಟಿದ ಮೇಲೆ ಸಾದ ಮೇಲೆ ಅವನು ಇನ್ನೊಂದು ದೇಹವನ್ನು ಧಾರಣೆ ಮಾಡ್ತಾನೆ, ದುಃಖಗಳನ್ನು ಅನುಭವಿಸ್ತಾನೆ. ಏನೇನು ಕರ್ಮಗಳನ್ನು ಕೆಲಸಗಳನ್ನು ಮಾಡಿದ್ನೋ ಅದ್ರ ಫಲನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾನೆ. ಹನುಮಾನ್ ಸಾಹೇಬ್ರು ಹೇಳೋರು ಈ ಬಲಿ ವಿಚಾರದಲ್ಲಿ, ದೇವರ ಹೆಸರಿನಲ್ಲಿ ಬಲಿ ಕೊಡ್ತಾರಲ್ಲ, ಮುಂದಿನ ಜನ್ಮಗಳಲ್ಲಿ ನಿನ್ನ ಅವನು ಬಲಿ ಕೊಡ್ತಾನೆ. ಯಾರು ಕಡಿಸ್ಕೊಂಡೋ ಅವನು ಮನುಷ್ಯನಾಗಿ ನಿನ್ನ ಬಲಿ ಕೊಡ್ತಾನೆ. ಮುಯ್ಯಿಗೆ ಮುಯ್ಯಿ ಅಂದ್ಬಿಡೋರು, ಒಂದೇ ಮಾತು, ರಿವರ್ಸ್. ಮುಯ್ಯಿ ಮಾಡ್ತಾ ಇದ್ದೀವಿ ನಾವು. ಉಡುಗೊರೆ ಕೊಡ್ತೀವಿ ಏನೋ ಮದುವೆಗಳಲ್ಲಿ, ಅವ್ರು ನಮ್ಗೆ ಇಂಥದ್ದು ಕೊಟ್ಟವ್ರಪ್ಪ, ಅವ್ರಿಗಿನ್ನ ಜಾಸ್ತಿ ಕೊಡಬೇಕು, ಇಲ್ಲೋ ಕಡಿಮೆನಾದರೂ ಕೊಡಲೇಬೇಕು, ನಮ್ಗೆ ಕೊಟ್ಬಿಟ್ಟವ್ರೆ ಅಂತ ಸಮಾರಂಭಗಳಲ್ಲಿ ಮದುವೆಗಳಲ್ಲಿ. ಹಾಂ, ಅವ್ರೇನು ಮಾಡ್ತಾರೆ, ಅವ್ರನ್ನ ಕರೆದಿದ್ವಿ, ನಮ್ಗೆ ಉಡುಗೊರೆ ಕೊಟ್ಟಿದ್ರು, ನಾವು ಉಡುಗೊರೆ ಕೊಡಬೇಕು. ಇವಾಗ ಎಷ್ಟು ಅವ್ರವ್ರ ಶಕ್ತಾನುಸಾರ ಕೊಡ್ತಾರೆ ತಾನೆ. ಅದೇ ಮುಯ್ಯಿ ಹಂಗೇನಪ್ಪ, ನೀನು ಉಡುಗೊರೆ ಅವನು ಕೊಟ್ಟೆ, ಅದು ಉಡುಗೊರೆ ನೀನು ಕೊಡುತ್ತೆ ಮುಂದಿನ ಯಾವಾಗ ಒಂದು ಜನ್ಮದಲ್ಲಿ. ಅದಕ್ಕೆ ಈ ಎಲ್ಲ ದೋಷಗಳನ್ನು ಬಿಡುವಂತರಾಗಿ, ನಿನ್ನಲ್ಲಿರತಕ್ಕಂಥ ದೋಷಗಳೇ ನಿನ್ನ ಶತ್ರುಗಳು, ಬೇರೆ ಯಾರೂ ಶತ್ರುಗಳಲ್ಲ. ನಿಮ್ಮಲ್ಲಿರತಕ್ಕಂಥ ದೋಷಗಳೇ ನಿಮ್ಮ ಶತ್ರುಗಳು. ಹೊರಗಿನ ಶತ್ರು ಹೋಗ್ಬಿಡ್ತಾನೆ ಒಂದಲ್ಲ ಒಂದು ದಿನ, ಇಲ್ಲ ನಾವೇ ಹೋಗ್ಬಿಡ್ತೀವಿ, ಅಲ್ಲ ನಾವೇ ಹೋಗ್ಬಿಡ್ತೀವಿ, ಇಲ್ಲ ಅವನೇ ಹೋಗ್ಬಿಡ್ತಾನೆ, ಇಲ್ಲ ಯಾವುದೋ ಊರಿಗೆ ಹೊರಟೋಗ್ತಾನೆ. ಆದರೆ ನಮ್ಮಲ್ಲೇ ಇರತಕ್ಕಂಥ ಶತ್ರು ಕೊನೆವರೆಗೂ ನಮ್ಮನ್ನು ಚಿಂತನೆಗೆ ಒಳಪಡಿಸುತ್ತೆ, ಹುಟ್ಟು ಸಾವುಗಳ ಬಂಧನಕ್ಕೆ ಕಾರಣವಾಗುತ್ತೆ. ಇದನ್ನು ಬಿಡುವಂತನಾಗು. ಏನಾದರೂ ನಿನಗೆ ತೊಂದರೆ ಮಾಡಿದ್ರೆ ಅವ್ರನ್ನ ಕ್ಷಮೆ ಮಾಡುವಂತನಾಗು. ಕ್ಷಮಾಗುಣ ನೀನು ಧಾರಣೆ ಮಾಡು, ದಯೆ ಧಾರಣೆ ಮಾಡು, ಶೀಲವನ್ನು ಧಾರಣೆ ಮಾಡು, ಸತ್ಯಜ್ಞಾನವನ್ನು ಧಾರಣೆ ಮಾಡು. ಸತ್ಯ ಅಂದರೆ ನಮ್ಮೆಲ್ಲರ ಸ್ವರೂಪ, ಜ್ಞಾನ ಅಂದರೆ ವಿದ್ಯೆ. ಆ ವಿದ್ಯೆಯನ್ನು ತಿಳಿ ನೀನು, ಅದನ್ನು ಗಳಿಸು. ಹೇಗೆ? ಒಂದು ಉದಾಹರಣೆಗೆ, ನಾನು ಪೊಲೀಸ್ ಕೆಲಸ ಮಾಡ್ತಾ ಇದ್ದೆ. ಟ್ರೈನಿಂಗ್ ತರಬೇತಿ ಅಂತ ಕಳಿಸಿದ್ರು. ಏನು? ಆ ವಿದ್ಯೆ, ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಸುಳ್ಳು ಹೇಳಬೇಕು. ಅಲ್ಲ ಸ್ವಾಮಿ, ತರಬೇತಿ ಅಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ, ಸುಳ್ಳು ಹೇಳೋದೇನು ಹೇಳಲ್ಲ, ಕೆಲಸ ಹೇಗೆ ಮಾಡಬೇಕಪ್ಪ ನೀನು. ಹಾಂ, ನೋಡಿ ತಿಳ್ಕೊಂಡವ್ರೆ. ನಾವು ಸುಳ್ಳು ಹೇಳಿ ಅವ್ರ ಹತ್ರ ನಿಜ ಬಾಯಿ ಬಿಡಿಸ್ಕೊಳ್ತೀವಿ. ಹಾಂ, ಹಂಗೆ ಇರಲಿ. ಯಾವ ರೀತಿ ನೀನು ಕಾನೂನು ಪರಿಪಾಲನೆ ಮಾಡಬೇಕು, ಇದೆಲ್ಲ ತರಬೇತಿ ಕೊಟ್ಟರು. ಅದು ಕೊಟ್ಟಿದ್ದಕ್ಕೆ ನಾವೇನು ಮಾಡಿದ್ವಿ? ಕೆಲಸ ಮಾಡಿದ್ವಿ. ಅದೇ ರೀತಿ ವಿದ್ಯೆ, ಸತ್ಯ ಜ್ಞಾನ ಅಂದರೆ ವಿದ್ಯೆ. ಸತ್ಯ ಅಂದರೆ ನಮ್ಮೆಲ್ಲರ ಸ್ವರೂಪ, ಅದೇ ಯಾವಾಗಲೂ ಇರುವಂಥದ್ದು. 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ. ಅದಕ್ಕೆ ನಾಶ ಇಲ್ಲ. ನಮ್ಮ ಅರಿವಿಗೆ, ನಮ್ಮ ಆತ್ಮಕ್ಕೆ, ಸತ್ಯ ನಾಮ ಎಂಬ ಆತ್ಮಕ್ಕೆ ಅಳಿವಿಲ್ಲ, ನಾಶ ಇಲ್ಲ, ಅಮರ. ಅದು ಮರಣನೇ ಇಲ್ಲ, ಅದಕ್ಕೆ ಮರಣನೇ ಇಲ್ಲ ಇದಕ್ಕೆ. ಅದಕ್ಕೆ ಆ ಅವಿನಾಶಿ ಸ್ವರೂಪನಾದ ಸತ್ಯನಾಮ ಎಂಬ ಹೆಸರಿನ ಸ್ವರೂಪದಲ್ಲಿ ನೀನು ಐಕ್ಯನಾಗು, ಪ್ರಾಪ್ತಕರೋ, ಪಡೆಯುವುದಕ್ಕೋ, ಅದನ್ನು ಪಡ್ಕೊಳ್ಳುವಂತನಾಗು. ಆಗ ಮಾತ್ರ ಬಿಡುಗಡೆ. ಯಾವುದರಿಂದ? ಹುಟ್ಟು ಸಾವು ಬಿಡುಗಡೆ, ಇವುಗಳ ಬಂಧನದಿಂದ ಬಿಡುಗಡೆ. ಇನ್ಯಾರೂ ಬಿಡುಗಡೆ ಮಾಡೋದಕ್ಕೆ ತಯಾರಿಲ್ಲ, ಆಗೋದೂ ಇಲ್ಲ. ಪಾರ್ವತಿ ಈಶ್ವರನಿಗೆ ಪ್ರಶ್ನೆ ಮಾಡಿಬಿಡ್ತಾಳೆ, ಯಾರು ಶ್ರೇಷ್ಠರು ಜಗತ್ತಿನಲ್ಲಿ ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಈಶ್ವರ. ಗುರುಗೀತೆಯಲ್ಲಿ ಬಂದಿದೆ,
ಗುರುನೇ ಸರ್ವಶ್ರೇಷ್ಠ. ಅಂದರೆ ಒಳ್ಳೆ ಗುರುಗಳು, ಸತ್ಯಜ್ಞಾನವನ್ನು ತಿಳಿಸಿಕೊಡತಕ್ಕಂಥ ಗುರುಗಳು, ಯಥಾರ್ಥ ಇದ್ದದಿದ್ದ ಹಾಗೆ ವಿಚಾರವನ್ನು ತಿಳಿಸಿಕೊಡತಕ್ಕಂಥ ಗುರುಗಳು ಶ್ರೇಷ್ಠ. ಇನ್ನೆಲ್ಲ ಗುರುಗಳಿಗೆ ನಾವು ಗೌರವ ಕೊಡಲೇಬೇಕು. ಕೆಲಸ ಕಲಿಸಿದ ಗುರುವಕ್ಕೆ ನಾವು ಗೌರವ ಕೊಡಬೇಕು, ಅವ್ರನ್ನ ನೆನೆಸ್ಬೇಕು. ಅಕ್ಷರ ಕಲಿಸಿದ ಗುರುನ ನೆನೆಸ್ಬೇಕು. ತಾಯಿ ತಂದೆ ಗುರುಗಳು ಅವ್ರನ್ನ ನೆನೆಸ್ಬೇಕು. ನಾವು ಯಾರಿಗೂ ಅಗೌರವ ಕೊಡಬಾರ್ದು. ಇವರೆಲ್ಲರಿಗಿನ್ನ ಶ್ರೇಷ್ಠ ಗುರು ಯಾರು ಅಂದರೆ ಸದ್ಗುರು. ನಮಗೆ ಸದ್ಗತಿ, ಸದ್ಗತಿ, ಒಳ್ಳೆ ಗತಿ, ಒಳ್ಳೆ ಸ್ಥಳವನ್ನು ನಮ್ಮನ್ನು ಸೇರಿಸ್ತಾನೆ. ಸೇರಿಸೋ ಮಾರ್ಗಕ್ಕೆ ನಮಗೆ ಪ್ರೇರಣೆ ಕೊಡ್ತಾನೆ. ಅದ್ಯಾವುದು ಅಂದರೆ ನಮ್ಮ ಸ್ವರೂಪದಲ್ಲಿ ಸೇರೋದೇ ಸದ್ಗತಿ, ಇನ್ನೆಲ್ಲ ದುರ್ಗತಿನೇ. ಇನ್ನೆಲ್ಲ ದುರ್ಗತಿ ಅಂದರೆ ಕೆಟ್ಟೋಗ್ತೀವಿ ನಾವು. ಸಾಮಾನ್ಯವಾಗಿ ಹೇಳ್ತೀವಿ, ನೋಡಿ ಅವ್ನು ಕೆಟ್ಟೋಗ್ಬಿಟ್ಟ, ಎಂಥ ಗತಿ ಬಂದ್ಬಿಡ್ತು ಅವನಿಗೆ, ಅಲ್ವಾ ಸ್ವಾಮಿ? ಹಾಂ, ನೋಡಿ ಕೆಟ್ಟೋಗ್ಬಿಟ್ಟ. ಯಾವಾಗ ಸತ್ಯಜ್ಞಾನ ತಿಳಿಲ್ವೋ ನಾವು ಕೆಟ್ಟೋದಂಗೆನೆ. ಏನೋ ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ದುಃಖ ಅನುಭವಿಸ್ತಾ ಇರ್ತೀವಿ, ದುಃಖ ಅನುಭವಿಸ್ತೀವಿ. ಎಲ್ಲ ದುರ್ಗತಿಗಳು. ಸದ್ಗತಿ ಕೊಡೋನು ಯಾರು ಅಂದರೆ ಸದ್ಗುರು. ಸತ್ಯಜ್ಞಾನ, ಜ್ಞಾನ ಅಂದರೆ ವಿದ್ಯೆ ಹೇಳ್ತೀನಿ, ಅದನ್ನು ಗಳಿಸ್ಬೇಕು. ಸತ್ಯವಾದ ಯಾವುದು ಅಂದರೆ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಸ್ವರೂಪ, ನಿಮ್ಮೆಲ್ಲರ ಆತ್ಮ, ನಿಮ್ಮೆಲ್ಲರ ಸ್ವರೂಪ. ಅದಕ್ಕೆ ಸಾವಿಲ್ಲ, ಅದಕ್ಕೆ ವಯಸ್ಸಾಗೋದಿಲ್ಲ ಸ್ವಾಮಿ. ನೋಡಿ, ದೇಹಕ್ಕೆ ವಯಸ್ಸಾಗೋಯ್ತು. ಕೃಷ್ಣಪ್ಪನವ್ರು ಎಷ್ಟು ವಯಸ್ಸು? 86, 87. ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೆ ನೋಡಿ. ಆ ನೆನಪಿದೆಯಲ್ಲ, ಅರಿವು. ನನಗೆ 86, ಈ ದೇಹಕ್ಕೆ 86, ಆತ್ಮಕ್ಕೆ 86 ಅಲ್ಲ, ಅಲ್ವರಾ? ಯಾಕೆ? ಅವ್ರು ಈಗಲೂ ಕೆಲಸ ಮಾಡ್ತಾರೆ. ಏನು ಕಲ್ತರೋ ತಮ್ಮ ಒಂದು ಜೀವನ ನಿರ್ವಹಣೆಗೆ ಆ ಕೆಲಸ ಮಾಡ್ತಾರೆ. ನೆನಪಿದೆ, ಅರಿವು. ಅರಿವಿನಲ್ಲಿ ಎಲ್ಲ ತುಂಬಿಕೊಂಡಿದೆ. ಬಸ್ನಲ್ಲೇ ಓಡಾಡ್ತಾರೆ, ಎಲ್ಲದ್ರಲ್ಲಿ ಬರ್ತಾರೆ. ಅಲ್ಲಿ BLಗೂ ಬರ್ತಾರೆ, ಇಲ್ಲಿ ಕೆಂಗೇರಿಗೂ ಹೋಗ್ತಾರೆ, ಅಲ್ವರಾ? ಯಾಕೆ? ಅರಿವಿದೆ. ಇಂಥ ಕಡೆ ಸತ್ಸಂಗ ನಡೀತಾ ಇದೆ ನೋಡಿ, ಅರಿವು. ಅರಿವೇ ದೇವರು. ಸ್ವಲ್ಪ ಬೇಗ ಬರಲ್ವರಾ? 2:45ಗೆ ಬನ್ನಿ, ಒಂದು 10 ನಿಮಿಷ ಕೊಡ್ತೀವಿ, ಬಿಡುವಿದ್ದಾಗ ಬನ್ನಿ. ಹಾಗಾಗಿ ಅದಕ್ಕೆ ಸಾವಿಲ್ಲ, ಮುಪ್ಪಿಲ್ಲ. ನೋಡಿ, ನಮಗೆಲ್ಲ ಮುಪ್ಪಾಗಿದೆ. ಎಷ್ಟೋ ವಿಚಾರಗಳನ್ನು ಮರ್ತ್ಬಿಟ್ಟಿದ್ದೀವಿ. ಸ್ನೇಹಿತರನ್ನು ಮರ್ತ್ಬಿಟ್ಟಿದ್ದೀವಿ. ಬಾಲ್ಯ ಸ್ನೇಹಿತ ನೆನಪಿದಾನ? ಇಲ್ಲ. ಸಿಕ್ಕಿದಾಗ ಹೇಳ್ತೀವಿ, ಎಲ್ಲೋ ನೋಡಿದ್ದೀನಲ್ಲ ನಿನ್ನ ಅಂತ. ಅವನಿಗೂ ಗೊತ್ತಿದ್ರೆ ಹೇಳ್ತಾರೆ, ಇಲ್ಲಾಂದರೆ ನಾನು ಗೊತ್ತಿಲ್ಲ, ನೀನು ಗೊತ್ತಿಲ್ಲ, ಹೋಗ್ತಾ ಇರೋ ಅಷ್ಟೇ, ಅಲ್ವರಾ? ಅಲ್ವಾ ಸ್ವಾಮಿ? ಅವನು ನೆನಪು ಮಾಡಿದ್ರೆ ನಮಗೆ ನೆನಪು, ಅವನು ನೆನಪು ಮಾಡಲ್ಲ. ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ನೆನಪಿಗೆ ಬರ್ತಾ ಇಲ್ಲ, ಹೋಗ್ರಿ ಅಂದ್ಬಿಡ್ತಾನೆ ಅಷ್ಟೇ. ಅದಕ್ಕೆ ಮರುವಿಲ್ಲ, ವೃದ್ಧಾಪ್ಯ ಇಲ್ಲ. ದೇಹಕ್ಕೆ ವೃದ್ಧಾಪ್ಯ, ಮನಸ್ಸಿಗೂ ವೃದ್ಧಾಪ್ಯ ಇಲ್ಲ ಸ್ವಾಮಿ. ಮನಸ್ಸಿಗೂ ಮುದಿತನ ಇಲ್ಲ. ಯಾವಾಗಲೂ ಹುಡುಗ, ಯಾವಾಗಲೂ ಹುಡುಗಿ. ಯಾಕೆ? ಹೊಸದನ್ನು ಬಯಸ್ತಾ ಇರುತ್ತೆ, ಹೊಸದನ್ನು ಬಯಸ್ತಾ ಇರುತ್ತೆ. ಬೇರೆ ಸಂಪ್ರದಾಯಗಳಲ್ಲಿ ನೋಡ್ಬೋದು, ವೃದ್ಧಾಪ್ಯರಾದರೂ ಸಹ ಹೆಣ್ಮಕ್ಳು, ವಯಸ್ಸು ಹೆಣ್ಮಕ್ಳನ್ನ ಮದುವೆಗಳಾಗ್ತಾರೆ. ವಯಸ್ಸು ಹೆಣ್ಮಕ್ಳನ್ನ ಮದುವೆಗಳಾಗ್ತಾರೆ. ಅದಕ್ಕೆ ಮನಸ್ಸಿಗೆ ವೃದ್ಧಾಪ್ಯ ಇಲ್ಲ. ಅದು ಯಾವಾಗಲೂ ತರುಣಿಯಂತೆ, 16 ವರ್ಷದ ತರುಣಿಯಂತೆ, 18 ವರ್ಷದ ತರುಣನಂತೆ ಕೆಲಸ ಮಾಡ್ತಾ ಇರುತ್ತೆ ನೋಡಿ. ಅದಕ್ಕೆ ವೃದ್ಧಾಪ್ಯ ತರಬೇಕು, ಮುದಿತನ ತರಬೇಕು. ಬೇಡ ಅನ್ಬೇಕು ವಸ್ತುಗಳು, ವಿಷಯಗಳು. ನಾವೇನೋ ಇವಾಗ ಶುಗರ್ ಬಂದಿದ್ದಕ್ಕೆ ಭಯದಿಂದ ಬೇಡ ಅಂತ ಇದ್ದೀವಿ. ಆದರೆ ಮನಸ್ಪೂರ್ವಕವಾಗಿ ಮನೆಗೆ ಏನು ಸಿಗುತ್ತೋ ಆ ಸಮಯದಲ್ಲಿ ನಮಗೆ ಜೀರ್ಣ ಆಗತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಯಾಕೆ? ಜೀರ್ಣ ಆಗದೇ ಇರತಕ್ಕಂಥ ಪದಾರ್ಥಗಳನ್ನು ನಾವು ಆಸೆ ಬಿಟ್ಟು ಸೇವಿಸಿದರೆ ತೊಂದರೆ ಯಾರಿಗೆ? ದೇಹಕ್ಕೆ ತೊಂದರೆ, ಮನಸ್ಸಿಗೆ ತೊಂದರೆ, ಅಲ್ವರಾ? ಬಾಧೆ ಅನುಭವಿಸ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಹೀಗಾಗಿ ನಾವು ಎಲ್ಲ ವಿಧದಲ್ಲಿ ಬದಲಾವಣೆ ಆಗಬೇಕು. ಅದನ್ನೇ ಹೇಳ್ತಾರೆ, ನೀವು ಇವುಗಳನ್ನೆಲ್ಲ ಬಿಡಿ. ಅವಿನಾಶಿ ಹೇಳಿದ್ವಲ್ಲ, ನಿಮ್ಮೆಲ್ಲರ ಸ್ವರೂಪ ಅವಿನಾಶಿ. ಆ ಒಂದು ಪದವಿಯನ್ನು ಪಡೆಯುವಂತ ನಾವು
ಪಡೆಯುವಂತನಾಗು. ನಿನಗೆ ಶಾಂತಿ ಎಲ್ಲಿ ಸಿಗುತ್ತೆ ಅಂತಂದರೆ ನಿನ್ನ ಸ್ವರೂಪದಲ್ಲೇ ಶಾಂತಿ, ಬೇರೆ ಎಲ್ಲೂ ಶಾಂತಿ ಸಿಗೋದಿಲ್ಲ. ಎಲ್ಲ ತಾತ್ಕಾಲಿಕ ಶಾಂತಿ, ಟೆಂಪರರಿ. 1-2 ಗಂಟೆಗಳ ಕಾಲ, ಕೆಲವು ನಿಮಿಷಗಳ ಕಾಲ, 1-2 ದಿನಗಳ ಕಾಲ ಸಿಗ್ಬೋದು. ತೀರ್ಥಯಾತ್ರೆಗೆ ಹೋದ್ವಿ, ಖುಷಿ ಆಯಿತು, ಎಲ್ಲ ಹೊಸ ಹೊಸ ಸ್ಥಳಗಳನ್ನು ನೋಡಬೇಡಿ ಅಂತೇಳಿ, ಅನುಕೂಲ ಇದ್ದರೆ ನೋಡಿ, ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಸಿಗತಕ್ಕಂಥ ಸಂತೋಷ ಯಾವಾಗಲೂ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಇಲ್ಲಿಂದ ಬಂದಲ್ಲಿ ಮುಗ್ದೋಯ್ತು. ನೋಡಿ, ಅಲ್ಲೇ ಏನಾದರೂ ಅಡಚಣೆ ಆಗಿಬಿಟ್ರೆ ಮುಗಿದೋಯ್ತು. ಕೇದಾರ್ನಾಥ್ಗೆ ಹೋಗಬೇಕು, ಕೆಲವರೆಲ್ಲ ಮಧ್ಯದಲ್ಲೇ ಬೆಟ್ಟ ಕುಸಿದು 2-3 ದಿನ ಅಲ್ಲೇ ಇರ್ತಾರೆ, ಬಸ್ನಲ್ಲೇ 1 ದಿನ ಅಲ್ಲೇ ಇರಬೇಕು. ಅದು ಕ್ಲೀನ್ ಮಾಡೋರ್ಗು ಅಲ್ಲಲ್ಲಿ ಇರುತ್ತೆ, ಎಲ್ಲ ಮಿಷಿನ್ಗಳು ಇರ್ತವೆ, ಎಲ್ಲ ಇರ್ತವೆ, ಕ್ಲೀನ್ ಮಾಡ್ತಾರೆ. 1 ದಿನ ಆಗಿಬಿಡುತ್ತೆ ಅಥವಾ ಅರ್ಧ ದಿನ ಆಗಿಬಿಡುತ್ತೆ. ಆವಾಗ ನಮ್ಮ ಒಂದು ನಿತ್ಯ ಕರ್ಮಗಳು ನೆಲ್ ಮಾಡ್ಕೊಳ್ಳೋಣ, ಆವಾಗ ಕಷ್ಟ ಅನ್ನಿಸ್ಬಿಡುತ್ತೆ ಅಲ್ವರ. ಮಲ ವಿಸರ್ಜನೆನೋ ಮೂತ್ರ ವಿಸರ್ಜನೆನೋ ಹೇಳಲಿಕ್ಕಾಗೋದಿಲ್ಲ, ಅದು ಬರೋ ಸಮಯ ಅಲ್ವರ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಮತ್ತು ಮಾನಸಿಕವಾಗಿ ಕಿರಿಕಿರಿ ಅನ್ನಿಸ್ಬಿಡುತ್ತೆ. ಮನೆಗೆ ಇರ್ಬೋದಾಗಿತ್ತು, ನಾವೆಲ್ಲ ಹೋಗಿ ಬಂದಿದ್ದೀವಿ. ಬೇರೆ ಆಗ್ತಾರೆ, ಇಲ್ಲ ಅಂತೇಳಿ, ಎಲ್ಲ ತಾತ್ಕಾಲಿಕ ಅಂದರೆ ಇಲ್ಲಿ ಒಳ್ಳೆಯದು ಸಂತೋಷ, ಆದರೂ ಸಹ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ಬಿಡುತ್ತೆ. ಆ ಚಳಿ ನೀವು ತಡೆಯೋಕ್ಕಾಗಲ್ಲ, ಅಲ್ಲಿ ಚಳಿ ಆಗುತ್ತಾ ಸ್ವಾಮಿ? ಆಗೋದಿಲ್ಲ. ನಾವು ಚಳಿ ಇಲ್ಲ ಅಂತ ಹೊದಿಕೆಗಳನ್ನೆಲ್ಲ ಕಡಿಮೆ ತೊಗೊಂಡೋಗಿರ್ತೀವಿ, ಸರಿಯಾಗಿ ತೊಗೊಂಡೋಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಿರಿಕಿರಿ. ಹಾಂ ನೋಡಿ, ಶಾಂತಿ ಕೆಟ್ಟೋಯ್ತಲ್ಲಿ. ನಮ್ಮ ಶಾಂತಿ ಕೆಟ್ಟೋಯ್ತು. ಶಾಂತಿಗೋಸ್ಕರ ನೋಡಿದ್ದು, ಖುಷಿಗೋಸ್ಕರ ನೋಡಿದ್ದು, ಸಂತೋಷ ಕೆಟ್ಟೋಯ್ತು. ಹೋಗಬಾರ್ದು ಅಂತೇನಿಲ್ಲ, ಅನುಕೂಲ ಇರೋರು ಹೋಗಿ ನೋಡಿ ಬನ್ನಿ, ಅದು ಅವರವ್ರ ಅನುಕೂಲ. ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಹೋಗಿ, ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ದರೆ ಹೋಗಿ ನೋಡ್ಕೊಂಬನ್ನಿ. ದೇಶ ಸುತ್ತು, ಕೋಶ ಓದು, ಹೊಸ ಹೊಸ ಸ್ಥಳಗಳನ್ನು ನೋಡಿದ್ರೆ ಒಳ್ಳೆ ಬೇರೆ ಬೇರೆ ಅನುಭವ ಆಗ್ತಾ ಇರ್ತವೆ, ಬೇರೆ ಬೇರೆ ಅನುಭವ. ಶಾಂತಿ ಎಲ್ಲಿ ಸಿಗೋದು ಅಂದರೆ ನಿಮ್ಮಲ್ಲೇ, ನಿಮ್ಮ ಸ್ವರೂಪದಲ್ಲೇ ಶಾಶ್ವತವಾದ ಶಾಂತಿ. ಅದು ಸಿಕ್ಬಿಟ್ರೆ, ಅದ್ರಲ್ಲಿ ನಿಂತರೆ ನೀವು ಮುಕ್ತರಾಗ್ತೀರಾ. ನಿಮಗೆ ನಿಮ್ಮ ಜೀವನ ಮಂಗಳಮಯವಾಯಿತು, ಅದೇ ಹೇಳ್ತಾರೆ, ಮಂಗಳಮಯವಾಯಿತು. ನಾವೆಲ್ಲರೂ ಅದನ್ನು ಪಡ್ಕೊಂಡು, ನೀವೆಲ್ಲರೂ ಪಡ್ಕೊಂಬಿಟ್ರೆ ನಮ್ಮ ಜೀವನ ಮಂಗಳಮಯ, ಅದು ಒಳ್ಳೆಯದಾಯಿತು. ಅದನ್ನು ಪಡೀರಿ, ಮಂಗಳಮಯ. ಇದು ನಿಜವಾದ ಕಲ್ಯಾಣ, ಶುಭ, ಒಳ್ಳೆಯದು. ಇನ್ನೆಲ್ಲ ತಾತ್ಕಾಲಿಕ. ಇದನ್ನು ಪಡೆಯೋದೇ ಮನುಷ್ಯನ ಕರ್ತವ್ಯವಾಗಿದೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಇದು ಅದು ಕರ್ತವ್ಯವಾಗಿದೆ. ಇನ್ನೆಲ್ಲ ಕರ್ತವ್ಯಗಳು ನಮ್ಮ ಉದರ ಪೋಷಣೆಗೋಸ್ಕರ. ಯಾಕೆ ಅಂತ ಅಂದರೆ, ಮುಂದೆ ನಾವು ಮನುಷ್ಯರಾಗಿ ಹುಟ್ತೀವೋ ಇಲ್ಲೋ ಅನ್ನೋದು ಸಂದೇಹ, ಸಂಶಯ. ಯಾಕೆ? ನಾವು ಮಾಡಿರ್ತಕ್ಕಂಥ ಕರ್ಮಗಳ ಆಧಾರದ ಮೇಲೆ ನಮ್ಮ ಜನನ ಉಂಟಾಗುತ್ತೆ. ಯಾರೋ ಮಹಾತ್ಮರು ಹೇಳಿದ್ದು ಇದು ಚೆನ್ನಾಗಿದೆ, ಒಂದೇ ಒಂದು ವಿಚಾರ ಹೇಳಿದ್ದು, ಜನನಕ್ಕೆ ಒಂದೇ ಒಂದು ವಿಚಾರ. ಯಾವ ಸ್ತ್ರೀ ಪರಪುರುಷನಲ್ಲಿ ಅನುರಕ್ತಳಾಗಿ, ಅದೇ ರೀತಿ ಯಾವ ಪುರುಷ ಪರಸ್ತ್ರೀಯಲ್ಲಿ ಅನುರಕ್ತಳಾಗಿ ಆ ಸಮಯದಲ್ಲಿ ಅವರ ಮರಣ ಉಂಟಾಗಿಬಿಟ್ರೆ ತಿಪ್ಪೆನಲ್ಲಿ ಹುಳ ಆಗೋಗ್ತಾರೆ ಅಂತ. ಗೊತ್ತಲ್ಲ ತಿಪ್ಪೆ ಅಂದರೆ? ಅಂದ ಒಂದೇ ಒಂದು ಉದಾಹರಣೆ ಅವರು ಹೇಳಿ, ಒಂದೇ ಒಂದು ಉದಾಹರಣೆ. ಅದು ಗರುಡ ಪುರಾಣಗಳಲ್ಲಿ ಇದೆ, ಏನೇನು ಜನ್ಮ ಬರುತ್ತೆ, ಜನನವಾಗುತ್ತೆ, ಏನೇನು ಕರ್ಮಗಳನ್ನು ಮಾಡೋದ್ರಿಂದ. ಇದು ಮಾಡ್ಕೊಂಬಿಡಿ, ಅವೆಲ್ಲ ಇಲ್ಲೇ ಇಲ್ಲ. ಅದನ್ನು ನಮ್ಮ ಸ್ವರೂಪವನ್ನು ತಿಳಿದು, ನಿಮ್ಮ ಸ್ವರೂಪವನ್ನು ತಿಳಿದು ಅದರಲ್ಲಿ ನಿಂತು ಬಿಟ್ಟರೆ ನಮಗೆ ಹುಟ್ಟು ಅನ್ನೋದೇ ಇಲ್ಲ.
ಮತ್ತು ದುಃಖ ಇಲ್ಲ, ಭಯ ಇಲ್ಲ. ಭಯ ಎಷ್ಟು ಅಲ್ಲ ಸ್ವಾಮಿ ನಮಗೆ ಇವಾಗ, ಬೇಕಾದಷ್ಟು ಭಯ. ಸ್ಕೂಟ್ರು ಡ್ರೈವಿಂಗ್ ಮಾಡೋರು, ರಾಜಶೇಖರ್ ಅವರು ಸ್ಕೂಟ್ರು ಡ್ರೈವಿಂಗ್ ಮಾಡ್ತಾ ಇರ್ತೀರಲ್ವರ, ಯಾರನ್ನ ಸರ್ರಂತ ಹೋಗ್ಬಿಟ್ರೆ ಭಯ. ಹಾಂ ಅಲ್ವಾ ಸ್ವಾಮಿ? ಯಾರ್ಯಾರು ವೆಹಿಕಲ್ ಓಡಿಸ್ತೀರೋ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಲ್ವರ. ಹಾಂ ಪಾಪ ರಾಜಶೇಖರ್ ಒಂದು ಸರಿ ಪಾಪ ಹಾಗೆ ಆಕ್ಸಿಡೆಂಟ್ ಆಯ್ತು ಅಲ್ವರ, ನೋಡಿ ಆಗಿಬಿಡುತ್ತೆ ಭಯ. ಅದು ಓಡಿಸ್ತಾ ಇರ್ತೀವಿ, ಏನಕ್ಕೆ? ಬಂಡ ಧೈರ್ಯ. ಆ ಬಂಡ ಧೈರ್ಯನ ಇದಕ್ಕೆ ಹಾಕ್ರಿ. ಯಾವುದಕ್ಕೆ? ಆ ಬಂಡ ಧೈರ್ಯನ ನಮ್ಮ ಸ್ವರೂಪವನ್ನು ತಿಳಿಯೋದಕ್ಕೆ ಹಾಕಬೇಕು. ಆಗ ಈ ತಾತ್ಕಾಲಿಕ ಭಯಗಳು ಎಲ್ಲ ನಿವಾರಣೆ ಆಗ್ತವೆ. ಅದರಿಂದಾಗಿ ನಾವೆಲ್ಲರೂ ಏನು ಮಾಡಬೇಕು? ಸ್ವರೂಪದ ಚಿಂತನೆ, ಸ್ವರೂಪದ ಆತ್ಮನ ಚಿಂತನೆ, ಜ್ಞಾನ, ಇವುಗಳ ಸತ್ಸಂಗವನ್ನು ಮಾಡಬೇಕು. ಸತ್ಸಂಗ ಎಲ್ಲ ಕೇಳಿ, ಬದಲಾವಣೆ ಆಗಬೇಡಿ ನೀವು. ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗೈತೆ ಅಂತ ಹೇಳ್ತಾರೆ ಅವ್ರ ಕಡೆಯವರು. ಮೊನ್ನೆ ಹೇಳ್ತಾ ಇದ್ರು ಅಂಗ್ಲಮ್ನವರು, ಕರಿತಾನೆ ಇರ್ತಾರೆ, ಆಕರ್ಷಣೆ ಆಗಿಬಿಡುತ್ತೆ ಅಂತ. ಹಂಗೆ ಆಕರ್ಷಣೆ ಆಗೋದಿದ್ರೆ ಹೋಗಲೇಬೇಡಿ, ದಾರಿ ತಪ್ಪಿಸ್ತಾರೆ. ಆಗಲೇ ಅದೇ ಹೇಳಿದ್ದು, ದಾರಿ ತಪ್ಪಿಸ್ತಾರೆ. ಬೇರೆ ಬೇರೆ ಹೆಸರಿನಲ್ಲಿ ಜ್ಞಾನ ಪ್ರಚಾರ ಆಗ್ತಿದೆ. ಆದರೆ ನಿಮ್ಮ ನಿಷ್ಠೆ, ನಿಮ್ಮ ಸಂಕಲ್ಪ, ಯಾರಿಗೆ ನೀವು ಸಮರ್ಪಿಸ್ಕೊಳ್ತಿರೋ ಮೊಟ್ಟ ಮೊದಲ ಬಾರಿಗೆ ಅವರಲ್ಲಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಅವ್ರಿಗೆ ತೋರಿಸಿರಬೇಕು. ಅದೆಲ್ಲ ಬದಲಾವಣೆ ಮಾಡಬಾರ್ದು. ಅವು ಕೂಡ ಶಿಕ್ಷೆನೇ, ಅವಕ್ಕೂ ಕೂಡ ಶಿಕ್ಷೆ. ಅದೇ ಹೇಳಿದ್ದು ವಿವೇಕ ಸಂಪದಲ್ಲಿ ನಾನು ಓದ್ತಾ ಇರ್ತೀನಿ. ಅದೇ ಹೇಳಿದ್ದು, ಒಳ್ಳೆ ಕರ್ಮಗಳಿಗೂ ಶಿಕ್ಷೆ. ಒಳ್ಳೆಯದು ಅಂತ ನಾವು ಬದಲಾವಣೆ ಮಾಡಿದ್ರೆ ಅವೆಲ್ಲ ಅದಕ್ಕೆ ಶಿಕ್ಷೆ ಉಂಟು, ಶಿಕ್ಷೆ ಉಂಟು. ಹಾಗಾಗಿ ನೋಡಿ, ಕೆಲವರೆಲ್ಲ ಪಾಪ ತಮ್ಮ ಗುರುಗಳನ್ನು ನೆನೆಸ್ಕೊಂಡು ಇವತ್ತು ಕೂಡ ಅವರಿಗೆ ಒಂದು ಗೌರವ ಕೊಡ್ತಾರೆ. ವಿದ್ಯೆ ಕೊಟ್ಟಿರೋ ಗುರುಗಳಿಗೆ, ಯಾರು ಅಕ್ಷರಾಭ್ಯಾಸ ಮಾಡಿರೋ ಗುರುಗಳಿಗೆ, ಅಕ್ಷರಾಭ್ಯಾಸ. ರಾಜಕೀಯ ವ್ಯಕ್ತಿಗಳು ಸಹ ಕೆಲವರು ಹೋಗಿ ಅವ್ರ ಗುರುಗಳಿಗೆ ಗೌರವ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾರೆ ಅಲ್ಲದ. ನೋಡಿ, ಆ ಗುರುಗಳಿಗಿನ್ನ ಆಗಲೇ ಹೇಳ್ದಂಗೆ ಆ ಗುರುಗಳಿಗಿನ್ನ ಅವರು ಬೇಕು, ಗೌರವಿಸಬೇಕು. ಶ್ರೇಷ್ಠರಾದ ಒಂದು ಸತ್ಯಜ್ಞಾನವನ್ನು ತಿಳಿಸ್ಕೊಡತಕ್ಕಂಥ ಗುರುಗಳು ನಿಮ್ಗೆ ಒಂದು ಸಲ ಒಬ್ಬರು ತಿಳಿಸ್ಕೊಟ್ರೆ ನೀವು ಅವರಿಗೆ ಸಮರ್ಪಣೆ ಮಾಡ್ಕೊಂಡ್ರೆ ಬದಲಾವಣೆ ಮಾಡೋ ಅವಶ್ಯಕತೆಯೇ ಸತ್ಸಂಗ ಬೇಕಾದ್ರೆ ಎಲ್ಲರೂ ಕೇಳ್ಬೋದು. ನಿಮ್ಮ ಮನಸ್ಸು, ನಮ್ಮ ಮನಸ್ಸು ದುರ್ಬಲವಾಗಿದ್ದ ಪಕ್ಷದಲ್ಲಿ ಹೋಗಲೇಬಾರ್ದು. ನಾವು ಅಲ್ಗಾಡ್ಬಿಡ್ತೀವಿ ಅನ್ನೋ ಭಯ ಇದ್ದರೆ ಹೋಗಲೇಬೇಡಿ. ಏನು ಕೊಟ್ಟಿದ್ದಾನೋ ಅದನ್ನು ವಿಚಾರ ಮಾಡಿ, ಓದಿ, ಕೇಳಿ. ಈಗೇನು ಯೂಟ್ಯೂಬ್ ನೋಡ್ಬೋದು, ಕೇಳಿಬಿಟ್ಟು ವಿಸ್ತಾರ ಮಾಡ್ಕೊಳ್ಳಿ, ಜ್ಞಾನವನ್ನು ಬೆಳೆಸ್ಕೊಳ್ಳಿ. ನಮ್ಮ ಸ್ವರೂಪ ಜ್ಞಾನದ ಬಗ್ಗೆ ಎಷ್ಟು ಕೇಳಿದ್ರೂ ಸಾಲದು. ಅನೇಕ ವಿಷಯಗಳು ನಮಗೆ ಬರ್ತಾನೆ ಇರ್ತವೆ, ಮರ್ತೋಗ್ತಾ ಇರುತ್ತೆ. ಮತ್ತೆ ಮತ್ತೆ ಮಾಡ್ತಾ ಇರಬೇಕು, ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಅದಕ್ಕೇನೆ ಆಜೀವ ಪರ್ಯಂತ ಶ್ವಾಸ ಶ್ವಾಸ ಮೇ ನಾಮಲೆ ವೃಥಾ ಶ್ವಾಸ ಮತಿ ಪೋಯ್ ಎಂದು. ಶ್ವಾಸ ಶ್ವಾಸಕ್ಕೋ ಆ ನಾಮಸ್ಮರಣೆ ಮಾಡಿ. ಗುರು ಏನು ಕೊಟ್ಟಿರ್ತಾರೋ ಮೊಟ್ಟ ಮೊದಲು ಮಂತ್ರೋ ಉಪದೇಶ, ಅದನ್ನು ಯಾವಾಗಲೂ ಸ್ಮರಣೆ ಮಾಡಿ. ಖಂಡಿತ ನಿಮಗೆ ಶಾಂತಿ ಸಿಗುತ್ತೆ ಅಂತ ಮಹಾತ್ಮರು ಹೇಳಿದ್ದಾರೆ. ನಾವು ಕೂಡ ಆ ಮಾರ್ಗದಲ್ಲಿ ನಾವು ನೀವು ಎಲ್ಲರೂ ಹೋಗೋಣ, ಗಮ್ಯ ಸ್ಥಾನವನ್ನು ಸೇರೋಣ. ಯಾವುದು ನಮ್ಮ ಸ್ಥಾನ? ನಮ್ಮ ಸ್ವರೂಪವೇ. ನಾವು ಸೇರಬೇಕಾಗಿರೋದೇ ಅದೇ, ಅದು. ಅದನ್ನು ಬಿಟ್ಟು ಬೇರೆ ಸ್ಥಾನಕ್ಕೆ ಹೋದರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಮುಕ್ತಿ ಅಂತ. ಹಾಂ, ಮುಕ್ತಿ ಅಂತ ಬಿಡುಗಡೆ. ಅದೇನೆ ಗಮ್ಯ ಸ್ಥಾನ ಅಂದರೆ ಅದೇನೆ ಬಿಡುಗಡೆ, ಮುಕ್ತಿ. ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡೋದೇ ನಮ್ಮ ಸ್ವರೂಪ, ನಮ್ಮ ಆತ್ಮ. ಆತ್ಮಾನುಸಂಧಾನ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ನಿನ್ನ ಆತ್ಮಾನುಸಂಧಾನ ಅದ್ರ ಭಕ್ತಿ ಮಾಡು ಅಂತ, ಅದ್ರ ಸ್ಮರಣೆ ಮಾಡು ಅಂತ, ಅದ್ರ ಭಜನೆ ಮಾಡು ಅಂತ. ಇಷ್ಟನ್ನು ಹೇಳಿ ಇವತ್ತಿಗೆ ಇವನ ಸತ್ಸಂಗ ಕಾರ್ಯಕ್ರಮ ಮುಗಿಸೋಣ. ಒಂದು ವಿಶೇಷ, ನಮ್ಮ ಶ್ರೀ ನಂಜುಂಡಯ್ಯ ಶೆಟ್ಟಿಯವರು ಇವತ್ತೆಲ್ಲರಿಗೂ ಸಿಹಿ ಹಂಚೋದಕ್ಕೆ ತಂದಿದ್ದಾರೆ. ಏನು ಕಾರಣ ಅಂತ ಕೇಳಿದೆ. ವಿವಾಹವಾಗಿ 52 ವರ್ಷಗಳಾಯಿತು, 53ನೇ ವರ್ಷ. ಹಾಗಾಗಿ ಅವರ ಕುಟುಂಬಕ್ಕೆ, ಅವರಿಗೆ ಮಂಗಳವನ್ನುಂಟು ಮಾಡಲಿ ಅಂಥೇಳಿ ಕಬೀರ್ ಸಾಹೇಬರಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಹಾರೈಸೋಣ ಅಂತ ಹೇಳ್ತಾ ಇದರ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.
बोलिए श्री सतनाम आदि कबीर साहेब की, सद्गुरु श्री हनुमान साहेब की, गुरु माता जी की, ಸರ್ವ ಸಂತ ಮಹಂತ ಕಿ. ಎಲ್ಲರಿಗೂ ಧನ್ಯವಾದಗಳು. ಇದು ವಿಶೇಷವಾಗಿ ಎಲ್ಲ ಬಂದಿದ್ದೀರಾ, ಕೃಷ್ಣಪ್ಪನವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದೇನೆ ಅವ್ರಿಗೂ ಧನ್ಯವಾದಗಳು. ಮೈಸೂರು ರೋಡ್ಗೆ ಹೌದಾ? ಎಲ್ಲಿಂದ?